हरिः ओम् निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम् श्रीमल्लक्ष्मी नृसिंहस्य श्रियं दिशतु मे नखः भक्ताभीष्टदानाय समुपात्तदशाकृतेः मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये हरिः ओम् ಶ್ರೀ ನಾರಾಯಣಾಚಾರ್ಯರು ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ದಿವ್ಯವಾದಂತಹ ಜೀವನ ಚರಿತ್ರೆಯನ್ನ ಶ್ರೀ ರಾಘವೇಂದ್ರ ವಿಜಯ ಎನ್ನುವಂತಹ ಗ್ರಂಥದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಶುದ್ಧವಾಗಿ ನಮಗೆ ಸಂಗ್ರಹವನ್ನ ಮಾಡಿಕೊಡ್ತಾ ಇದ್ದಾರೆ. ಅದರಂತೆ ನಿನ್ನೆ ದಿವಸ ನಾವು ಭಟ್ಟರು, ಕನಕಾಚಲ ಭಟ್ಟರು, ತಿಮ್ಮಣ್ಣ ಭಟ್ಟರು ಹಾಗೂ ಗುರುರಾಜಾಚಾರ್ಯರು, ಆ ಗುರುರಾಜಾಚಾರ್ಯರ ತಮ್ಮನಾಗಿ ಬರತಕ್ಕಂಥವರೇ ವೆಂಕಟನಾಥಾಚಾರ್ಯರು, ಇವರ ಚರಿತ್ರೆಯನ್ನೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ನೋಡಿದ್ವಿ. ಯಾವಾಗ ತಿಮ್ಮಣ್ಣಾಚಾರ್ಯರು ಇದ್ರೋ, ವೆಂಕಟನಾಥಾಚಾರ್ಯರು ಯಾವಾಗ ಜನ್ಮವನ್ನು ಪಡೆದರೋ ಆ ಸಂದರ್ಭದಲ್ಲಿ, ಅಂದ್ರೆ ವೆಂಕಟನಾಥಾಚಾರ್ಯರು ತುಂಬಾ ಚಿಕ್ಕ ವಯಸ್ಸಿನಲ್ಲಿದ್ದ ಸಂದರ್ಭದಲ್ಲಿ ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ವಿರಾಜಮಾನರಾಗಿದ್ದಂತಹ ವ್ಯಕ್ತಿಗಳು ಶ್ರೀ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅಲ್ಲಿಂದ ಹಿಂದೆ ಆ ಪರಂಪರೆಯನ್ನ ನಿರೂಪಣೆ ಮಾಡ್ತಾರೆ. ಪರಮಾತ್ಮನ ಶಿಷ್ಯರಾಗಿ ಬ್ರಹ್ಮದೇವರು, ಆ ಬ್ರಹ್ಮದೇವರ ಶಿಷ್ಯರಾಗಿ ಸನಕಾದಿ ಮುನಿಗಳು, ಆ ಸನಕಾದಿ ಮುನಿಗಳ ಶಿಷ್ಯರಾಗಿ ಬರತಕ್ಕಂಥವರೇ ದುರ್ವಾಸರು, ಆ ದುರ್ವಾಸರ ಶಿಷ್ಯರೇ ಪರತೀರ್ಥರು, ಸತ್ಯಪ್ರಜ್ಞತೀರ್ಥರು, ಪ್ರಾಜ್ಞತೀರ್ಥರು. ಆ ಪ್ರಾಜ್ಞತೀರ್ಥರಾದ್ಮೇಲೆ ಗರುಡವಾಹನ ತೀರ್ಥರು, ಕೈವಲ್ಯ ತೀರ್ಥರು ಅಂತೆಲ್ಲ ಬರ್ತಾರೆ. ಅಲ್ಲಿಂದ ಮುಂದೆ ಮಾಯಾವಾದಿಗಳ ಪೋಟಳ ಜಾಸ್ತಿ ಆಗ್ತಾ ಇದ್ದ ಹಾಗೆ ದೊಡ್ಡವರ ಆದೇಶ ಆಗತ್ತೆ, ಸತ್ಯಪ್ರಜ್ಞತೀರ್ಥರ ಆದೇಶ ಆಗತ್ತೆ, ಇನ್ನು ಮೇಲೆ ನೀವೆಲ್ಲ ಗುಂಪು ಗುಂಪಾಗಿ ಸಂಚಾರ ಮಾಡಬೇಡಿ, ಮಾಯಾವಾದಿಗಳಂತೆ ವೇಷ ಹಾಕೊಂಡಿರ್ಬೇಕು, ನೀವು ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಸನ್ಯಾಸ ಕೊಡ್ಬೇಕು. ಒಬ್ಬೊಬ್ರು ಅವಾಗ 25-30 ಜನ ಸನ್ಯಾಸ ಕೊಟ್ಕೊಡೋರು, ಹಂಗ್ ಮಾಡಬೇಡಿ, ಏಕಂ ವಂಶಧರಂ, ಒಬ್ಬನಿಗೆ ಕೊಡ್ಬೇಕು ನೀವು ಅಂತ ಹೇಳಿ ಆ ಪರಂಪರೆಯಾಗಿ ಬಂತು. ಆ ಪರಂಪರೆಯಾಗಿ ಬಂದ ಮೇಲೆ ಕೊನೆಗೆ ಉಳಿದವರು ಅಚ್ಯುತ ಪ್ರೇಕ್ಷಾಚಾರ್ಯ, ಅವರಿಗೆ ಪುರುಷೋತ್ತಮ ತೀರ್ಥ ಅಂತ ಇನ್ನೊಂದು ಹೆಸರು. ಆ ಅಚ್ಯುತ ಪ್ರೇಕ್ಷಾಚಾರ್ಯರ ಗುರುಗಳು, ಅವ್ರ ಹೆಸರು ಗೊತ್ತಿಲ್ಲ. ದೇಹತ್ಯಾಗವನ್ನು ಮಾಡಬೇಕಾದ, ನೋಡಪ್ಪ ಎಲ್ಲ ಒಂದೇ, ಬ್ರಹ್ಮ ನಿರ್ಗುಣ ಅನ್ನುವಂತಹ ಮತದಲ್ಲಿ ವಿಶ್ವಾಸ ಇಡಬೇಡ, ಅಲ್ಲಿ ಅದನ್ನ ನಂಬಿ ಮುಕ್ತರಾದವರು ಯಾರೂ ಇಲ್ಲ, ನಮ್ಮ ಗುರುಗಳಿಗೆ ಅವರಿಗೂ ಯಾರಿಗೂ ಮೋಕ್ಷ ಆಗಿಲ್ಲ. ಆದ್ದರಿಂದ ನೀನು ಗುಣವಂತನಾದ ಭಗವಂತನನ್ನ ಸ್ತೋತ್ರ ಮಾಡು ಅಂತ ಹೇಳಿ ದೇಹತ್ಯಾಗ ಮಾಡಿಬಿಟ್ರು. ಅವಾಗ ಇವ್ರೇನ್ ಮಾಡ್ತಾರೆ, ಅಲ್ಲಿಂದ ಪುರುಷೋತ್ತಮ ಕ್ಷೇತ್ರ ಅಂತ ಪ್ರಸಿದ್ಧವಾದುದು ಪುರಿ ಜಗನ್ನಾಥ. ಅಲ್ಲಿ ಜಗನ್ನಾಥ ದೇವರ ಸೇವೆ ಮಾಡಿದ್ದಕ್ಕೆ ಜಗನ್ನಾಥ ಅಂದ ರೂಪಪೀಠಪುರಕ್ಕೆ ಬನ್ನಿ ಅಂತ. ನೋಡಿ, ಎಲ್ಲಿ ಪುರಿ, ಎಲ್ಲಿ ರೂಪಪೀಠ, ಅಲ್ಲಿ ಬಂದು ಸೇವೆ ಮಾಡಿದಾಗ ಆ ದೇವರ ಆದೇಶ ಮಾಡ್ತಾರೆ, ಭವಿಷ್ಯತ ಶಿಷ್ಯವರಾಧಿ ವಿದ್ಯಮಾನ್, ನಿನ್ನ ಹತ್ರ ಶಿಷ್ಯವೃತ್ತಿಯನ್ನ ಮಾಡ್ಕೊಂಡು ಯಾರು ಬರ್ತಾರೆ ಆ ಶಿಷ್ಯ ನಿನಗೆ ನನ್ನ ಉಪದೇಶ ಮಾಡ್ತಾನೆ ಅಂತಂದು. ಆ ಬರೋ ಶಿಷ್ಯನ ಹುಡುಕ್ತಾ ವೇಟ್ ಮಾಡ್ತಾ ಇದ್ರು.
ಈ ಸಂದರ್ಭದಲ್ಲೇ ವಾಯುದೇವರ ಅವತಾರ ಆಚಾರ್ಯರಾಗಿ ಮಧ್ವಾಚಾರ್ಯರಾಗಿ ಅವತಾರ ಮಾಡ್ತಾರೆ. ಅಂತಹ ಶ್ರೀಮನ್ ಮಧ್ವಾಚಾರ್ಯರು ಭಾಷ್ಯಾದಿ ಗ್ರಂಥಗಳನ್ನೆಲ್ಲ ರಚನೆ ಮಾಡಿ ತಮ್ಮ ಮುಖ್ಯ ಶಿಷ್ಯರನ್ನಾಗಿ ಪದ್ಮನಾಭ ತೀರ್ಥರನ್ನ ಸನ್ಯಾಸ ಕೊಡ್ತಾರೆ. ಆ ಪದ್ಮನಾಭ ತೀರ್ಥರಿಂದ ನರಹರಿ ತೀರ್ಥರು, ನರಹರಿ ತೀರ್ಥರಿಂದ ಮಾಧವ ತೀರ್ಥರು, ಆ ಎಲ್ಲ ಗುರು ಪರಂಪರೆಯನ್ನ ಕಾವ್ಯ ಹೇಳುತ್ತೆ. ನರಹರಿ ತೀರ್ಥರ ಕಾಲದಲ್ಲಿ ಗಜಪತಿಯ ಭಂಡಾರದಿಂದ ವಿಶ್ವಕರ್ಮ ನಿರ್ಮಿತವಾದ ಬ್ರಹ್ಮಾದಿ ಪೂಜಿತ ಮೂಲರಾಮಚಂದ್ರ ದೇವರ ಆ ಪ್ರತಿಮೆಯನ್ನ ಆಚಾರ್ಯರಿಗೆ ಒಪ್ಪಿಸ್ತಾರೆ. ಅಲ್ಲಿಂದ ಆಚಾರ್ಯರು ಪದ್ಮನಾಭ ತೀರ್ಥರಿಗೆ, ನರಹರಿ ತೀರ್ಥರಿಗೆ, ಮಾಧವ ತೀರ್ಥರಿಗೆ, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರೇ ಮೊದಲಾದ ಪರಂಪರೆಯಲ್ಲಿ ಪೂಜೆಯನ್ನ ಸ್ವೀಕಾರ ಮಾಡಿಕೊಂಡು ಬರುತ್ತೆ ಆ ರಾಮಚಂದ್ರ ದೇವರ ಪ್ರತಿಮೆ. ಅಲ್ಲಿಂದ ವಿದ್ಯಾಧಿರಾಜರು, ವಿದ್ಯಾಧಿರಾಜರಿಂದ ಕವೀಂದ್ರ ತೀರ್ಥರು, ಕವೀಂದ್ರ ತೀರ್ಥರಿಂದ ವಾಗೀಶ ತೀರ್ಥರು, ವಾಗೀಶರಿಂದ ರಾಮಚಂದ್ರ ತೀರ್ಥರು, ರಾಮಚಂದ್ರ ತೀರ್ಥರಿಂದ ಸನ್ಯಸ್ತರಾದ ಮಹಾನುಭಾವರೇ ಅತ್ಯಂತ ದೊಡ್ಡ ಜ್ಞಾನಿಗಳು ಅಂತ ಪ್ರಸಿದ್ಧರಾದಂತಹ ಶ್ರೀ ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಆ ವಿಬುಧೇಂದ್ರ ತೀರ್ಥರ ಬಗ್ಗೆ ತುಂಬಾ ದೊಡ್ಡ ಮಾತುಗಳು ಬರುತ್ತೆ. ವಿಜಿತ್ಯ ಸರ್ವಾನ್, ಇಲ್ಲೇ ಬರುವಂತ ಮಾತು, ವಿಜಿತ್ಯ ಸರ್ವಾನ್ ವಿಬುಧೇಂದ್ರ ಯೋಗಿ ಬಭೌ ಹರೇರರ್ಪಿತ ಜೈತ್ರ ಪತ್ರ ಅಂತ. ಕೆಲವು ನಮ್ಮ ಪರಂಪರೆಯಲ್ಲಿ ಕೆಲವು ಸನ್ಯಾಸಿಗಳಿಗೆ ಇಂತಹ ಗ್ರಂಥಗಳನ್ನ ಬರೆದ್ರೆ, ಪಾಠ ಮಾಡಿದ್ರೆ ಭಿಕ್ಷಾ ಸ್ವೀಕಾರ, ಪೂಜೆ ಮಾಡಿದ ಮೇಲೆ ಭಿಕ್ಷಾ ಸ್ವೀಕಾರ, ಹೀಗೆಲ್ಲ ಇತ್ತು. ವಿಬುಧೇಂದ್ರ ತೀರ್ಥರ ಒಂದು ಪ್ರತಿಜ್ಞೆ ಏನು ಅಂದ್ರೆ, ಯಾವತ್ತು ವಾದಿಗಳನ್ನ ಗೆದ್ದಿಲ್ಲ, ಜಯಪತ್ರಿಕೆಯನ್ನ ಪಡೆದಿಲ್ಲ, ಅವತ್ತು ಭಿಕ್ಷಾ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ದುರ್ವಾದಿಗಳನ್ನ ಇವತ್ತು ಗೆದ್ದಿಲ್ಲ ಅಂದ್ರೆ ಊಟ ಮಾಡಲ್ಲ. ಅಂತಹ ದೊಡ್ಡ ರಾಜೇಂದ್ರ ತೀರ್ಥರಲ್ಲಿ 9 ಬಾರಿ ಶ್ರೀಮನ್ ನ್ಯಾಯಸುಧೆಯ ಅಧ್ಯಯನವನ್ನ ಮಾಡಿ ಇಡೀ ಆಕೇರಳಂ ತಥಾ ಸೇತುಂ ಆಗಂಗಂಚ ಹಿಮಾಲಯಂ ಅಂತ ಹೇಳಿ ಎಲ್ಲ ಕಡೆಗಳಲ್ಲಿ ಶಾಸ್ತ್ರದ ವಿಚಾರವನ್ನ, ಪರಮತ ಖಂಡನೆಯನ್ನ, ಸತ್ಸಿದ್ಧಾಂತ ಸ್ಥಾಪನೆಯನ್ನ ಮಾಡಿದ ಶ್ರೀ ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆ ವೈಭವ ಎಷ್ಟು ಅಪಾರವಾದದ್ದು ಅಂತ ನಮಗೆ ಅಪಾರವಾದದ್ದು ಆ ವಿದ್ಯಾ ವೈಭವ. ಕಾರಣ ಏನು ಅಂದ್ರೆ, ಇವತ್ತು ಶ್ರೀಪಾದರಾಜರನ್ನ ನಾವು ನೋಡ್ತೀವಿ ಅಂತಂದ್ರೆ, ಶ್ರೀಪಾದರಾಜರು ಯಾರು ಅಂತ ಕೇಳಿದ್ರೆ ಅವರನ್ನ ಮಧ್ವಸಿದ್ಧಾಂತ ಅನ್ನೋದು ರಹಸ್ಯ ತತ್ವಗಳು, ಆ ರಹಸ್ಯ ತತ್ವ ಇರುವಂತಹ ದೊಡ್ಡ ಪೆಟ್ಟಿಗೆ ಶ್ರೀಪಾದರಾಜರು. ಆ ಶ್ರೀಪಾದರಾಜರನ್ನ ತಯಾರು ಮಾಡಿದಂತಹ ಗುರುಗಳು ಯಾರು ಅಂದ್ರೆ ಇವರು ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾನುಭಾವರು. ಅವರಿಂದ ಜಿತಾಮಿತ್ರ ತೀರ್ಥರು, ಜಿತಾಮಿತ್ರ ತೀರ್ಥರಿಂದ ಯಾರು ಬರ್ತಾರೆ? ಶ್ರೀಮದ್ ರಘುನಂದನ ತೀರ್ಥ ಶ್ರೀಪಾದಂಗಳವರು. ಅಲ್ಲಿಂದ ಮುಂದೆ ರಘುನಂದನ ತೀರ್ಥರ ಕರಕಮಲ ಸಂಜಾತರಾಗಿ ಬರತಕ್ಕಂಥವರೇ ಶ್ರೀ ಸುರೇಂದ್ರ ತೀರ್ಥ ನೆನ್ನೆ ಅವ್ರ ಬಗ್ಗೆ ಹೇಳಿದ್ದಾಯ್ತು. ಸುರೇಂದ್ರ ತೀರ್ಥರು, ಸುರೇಂದ್ರ ತೀರ್ಥರಿಂದ ಬಂದವರೇ ವ್ಯಾಸರಾಜರಲ್ಲಿ ಸನ್ಯಾಸವನ್ನ ಸ್ವೀಕಾರ ಮಾಡಿ ಸುರೇಂದ್ರ ತೀರ್ಥರಿಗೆ ದಾನ ಕೊಡಲ್ಪಟ್ಟು ದಂಡಪಲ್ಲಟ, ಪುನಃ ಪಟ್ಟಾಭಿಷೇಕ, ನಾಮಾಂತರ ಮಾಡಿಸಿಕೊಂಡ ವಿಷ್ಣು ತೀರ್ಥರೇ ಶ್ರೀ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರಾಗಿ ಮೆರೆದು ಬಂದಿದ್ದಾರೆ. ಅವರ ಶಿಷ್ಯರೇ ಯಾರು? ಸುಧೀಂದ್ರ ತೀರ್ಥರಿಗೆ ಸನ್ಯಾಸ ಕೊಟ್ಟಿದ್ದು ವಿಜಯೇಂದ್ರರಲ್ಲ. ಒಂದು ವಿಶೇಷ. ಅರ್ಚಾಗತಿ ಕ್ರಮ ಅಂತ ಒಂದು ಗ್ರಂಥ ಇದೆ. ಯಾರ್ದು? ವಾದೀಂದ್ರ ತೀರ್ಥರದ್ದು. ಅರ್ಚಾಗತಿ ಕ್ರಮದಲ್ಲಿ ಈ ಮಾತು ಹೇಳ್ತಾರೆ. ರಾಯರ ಸ್ತೋತ್ರದಲ್ಲಿ ವಿಜಯೇಂದ್ರ ಕರಾಬ್ಜೋತ್ಸ ಸುಧೀಂದ್ರ ವರ ಪುತ್ರಕಃ ಶ್ರೀ ರಾಘವೇಂದ್ರೋ ಯತಿರಾಟ್ ಅನ್ನೋ ಮಾತಿಗೆ ಅರ್ಥ ಮಾಡ್ಬೇಕಾದ್ರೆ ಈ ಅರ್ಥ. ವಿಜಯೇಂದ್ರ ತೀರ್ಥರಿಗೆ ಸನ್ಯಾಸ ಕೊಡ್ಲಿಲ್ಲ ಯಾರು? ಸುರೇಂದ್ರ ತೀರ್ಥರು. ಆತ್ಮಶ್ರಾದ್ದ, ಸನ್ಯಾಸ, ಪ್ರಣವೋಪದೇಶ, ಇದೆಲ್ಲ ಕ್ರಮ ಯಾವ ಪರಂಪರೆಯಿಂದ ಆಯ್ತು? ವ್ಯಾಸರಾಜರಿಂದ ಆಯ್ತು. ಸನ್ಯಾಸ ಕೊಟ್ಟಿದ್ಯಾರು ಅವರಿಗೆ? ವ್ಯಾಸರಾಜರಾದ್ದರಿಂದ ಇವರು ವಿಜಯೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರಿಗೆ ಸನ್ಯಾಸವನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಸನ್ಯಾಸ ಕೊಟ್ಟು ಬಿಟ್ರು ಅಂತಂದ್ರೆ ಅವರು ವ್ಯಾಸರಾಜರ ಪರಂಪರೆಗೆ ಸೇರ್ಕೊಂಡ್ಬಿಡ್ತಾರೆ. ಅದಕ್ಕೆ ಸುರೇಂದ್ರ ತೀರ್ಥರು ಏನ್ ಮಾಡ್ತಾರೆ? ವಿಜಯೇಂದ್ರನ್ನ ಬಿಡೋ ಆಗಿಲ್ಲ. ಹೇಗಿರುತ್ತೆ ನೋಡಿ, ವಿದ್ಯಾ ಪಕ್ಷಪಾತ ಅಂದ್ರೆ ಹೇಗಿರುತ್ತೆ. ವಿಜಯೇಂದ್ರರಂತಹ ಜ್ಞಾನಿಗಳನ್ನ ಬಿಡೋ ಆಗಿಲ್ಲ. ಒಂದು, ವಿಜಯೇಂದ್ರರನ್ನ ಸ್ವೀಕಾರ ಮಾಡ್ಕೊಂಡಿದ್ದಾಯ್ತು. ಸುಧೀಂದ್ರ ಅವ್ರ ಕೆಲ ಸನ್ಯಾಸ ಕೊಡಿಸಿದ್ರೆ ಪರಂಪರಾ ವಿಚ್ಛೇದ ಬರುತ್ತೆ.
ಸುರೇಂದ್ರ ಸಂಪ್ರದಾಯಾತ್ತ ನ್ಯಾಸ ವಿಚ್ಛೇದ ಭೀರುಕ. ಇದು ವಾದೀಂದ್ರರ ಮಾತು. ಸುರೇಂದ್ರ ತೀರ್ಥರು ಸಂಪ್ರದಾಯ, ಅದು ಅವಿಚ್ಛಿನ್ನ ಪರಂಪರೆ ಅಂತ ಕರೀತಾರೆ. ಅವಿಚ್ಛಿನ್ನ ಪರಂಪರೆ ಅಂದ್ರೇನು? ಆ ಗುರುಗಳು ಶಿಷ್ಯರಿಗೆ ಸನ್ಯಾಸ ಕೊಡಬೇಕು, ಆ ಶಿಷ್ಯರು ಮತ್ತೊಬ್ಬರಿಗೆ. ಬೇರೆಯವರ ಕೈಯಿಂದ ಸನ್ಯಾಸ ಸ್ವೀಕಾರ ಮಾಡ್ಕೊಂಡ್ರೆ ಏನಾಗುತ್ತೆ? ಪರಂಪರೆಯಲ್ಲಿ ವಿಚ್ಛೇದ ಆಯ್ತು. ಅದಾಗಬಾರದು ಅಂತ ಹೇಳಿ ಸುಧೀಂದ್ರರಿಗೂ ಸನ್ಯಾಸ ಕೊಟ್ಬಿಟ್ರು. ಸುಧೀಂದ್ರಂ ನೆಸಯಿತ್ವಾತು, ಸುಧೀಂದ್ರರಿಗೆ ಸನ್ಯಾಸ ಕೊಟ್ಟು ವಿಜಯೀಂದ್ರ ಕರೆದದೌ. ಅವ್ರು ಯಾರ ಕೈಗಿಟ್ರು? ಕೈಗಿಟ್ರು. ಇದ್ರಲ್ಲಿ ಮಹತ್ವ ಯಾರ್ದು? ಸುಧೀಂದ್ರರ ಮಹತ್ವ ತುಂಬಾ ದೊಡ್ಡದು ಅಲ್ರಿ. ನಮ್ಮ ಗುರುಗಳ ಕೈಲಿ ನೀವು ಸನ್ಯಾಸನೇ ತಗೊಂಡಿಲ್ಲ, ನೀವೆಂಗ್ ಪೀಠಾಧಿಪತಿ ಆಗ್ತೀರಾ? ನಿಮಗಿಂತ ದೊಡ್ಡ ರೈಟ್ಸ್ ನನಗೆ ಅಂತ ಅನ್ಬೋದಾಗಿತ್ತು. ಅಂದಿದ್ರೆ ವಿಜಯೇಂದ್ರ ಸ್ವಾಮಿಗಳು ಏನು ಮಾತಾಡೋ ಹಾಗೆ ಇಲ್ಲ. ಎಂಥ ದೊಡ್ಡ ಗುರುಭಕ್ತಿ! ಸುರೇಂದ್ರರು ಸುಧೀಂದ್ರರಿಗೆ ಸನ್ಯಾಸ ಕೊಟ್ಟು, ನಿಮ್ಗೆಲ್ಲ ಇವರೇ, ನಿಮ್ಮ ಎಲ್ಲ ಔನ್ನತ್ಯ ಇವರಿಂದಲೇ, ನೀವಿವ್ರಿಗೆ ದಾಸಾನುದಾಸರಾಗಿರ್ಬೇಕು ಅಂತ ಆದೇಶ ಮಾಡಿದ ಒಂದೇ ಮಾತನ್ನು ಇಟ್ಕೊಂಡು, ವಿಜಯೇಂದ್ರರ ಯೋಗ್ಯತೆ, ಅದನ್ನ ಮಾತಾಡುವಂತ ಸಾಮರ್ಥ್ಯ ಆಗ್ಲಿ, ನಾಲಿಗೆ ಆಗ್ಲಿ, ವಿದ್ಯೆ ಆಗ್ಲಿ ನಮ್ಮದಲ್ಲ. ಕಾರಣ ಏನು ಅಂತಂದ್ರೆ ಪಂಡಿತ ಅಂತ ಆಗಬೇಕು. ರಾಘವೇಂದ್ರ ವಿಜಯದ ಮೊದಲನೇ ಸರ್ಗದ ವಾಕ್ಯ 8ನೇ ಶ್ಲೋಕ 11ನೇ ಶ್ಲೋಕದಲ್ಲಿ ಬರುತ್ತಿವೆಲ್ಲ. ವಿಜಯೇಂದ್ರ ತೀರ್ಥರ ಗ್ರಂಥಗಳನ್ನ ಕ್ಲೀನ್ ಆರ್ಡರ್ ಆಗಿ 104 ಗ್ರಂಥ ಹೆಸರು ಹೇಳಿಬಿಟ್ರೆ ಪಂಡಿತ ಅವನು. ಓದೋದಲ್ಲ, 104 ಗ್ರಂಥಗಳ ಹೆಸರನ್ನ ಹೇಳಿಬಿಟ್ರೆ ಯದಿ ಪಂಡಿತೋಸು. ಯದಿ ಒಂದು ವೇಳೆ ಹೇಳಿದ್ರೆ ಹೇಳಕ್ಕಾಗಲ್ಲ. ಮಹಾನುಭಾವರು ಸುಧೀಂದ್ರರು ಆಗ ಎಲ್ಲಿದ್ದಾರೆ? ಪೀಠದಲ್ಲಿದ್ದಾರೆ. ಅದೇ ಸಮಯದಲ್ಲೇ ಸುಧೀಂದ್ರರು ಪೀಠದಲ್ಲಿರುವಂತಹ ಸಮಯದಲ್ಲೇ ನೋಡಿ ಹೆಂಗ್ ಲಿಂಕ್ ಕೊಡ್ತಾರೆ ಅಂದ್ರೆ, ಚರಿತ್ರೆ ಸಿನಿಮಾ ಕಥೆ ಅಲ್ಲ, ಇಲ್ಲಿ ರೋಮಾಂಚನಕಾರಿಯಾದ ಕಥೆ ಅಲ್ಲ, ವಸ್ತುನಿಷ್ಠವಾದ ಕಥೆ. ಅವರು ಪೀಠದಲ್ಲಿರುವಾಗ ಇಲ್ಲಿ ಮದುವೆ ಆಗಿದೆ. ಯಾರಿಗೆ? ವೆಂಕಟನಾಥಾಚಾರ್ಯರಿಗೆ. ಮದುವೆ ಆದಂತಹ ಸಂದರ್ಭದಲ್ಲಿ ಸಂಸಾರ ಹೂಡ್ಬೇಕಲ್ಲ. ಎಲ್ಲಿ? ಕಾಂಚಿ ಕ್ಷೇತ್ರದ ಹತ್ತಿರದಲ್ಲಿ ಕಾವೇರಿ ಪಟ್ಟಣ ಅಂತ ಒಂದು ನಗರ. ಆ ಕಾವೇರಿ ಪಟ್ಟಣ ಎನ್ನುವ ನಗರದಲ್ಲಿ ವಾಸ. ಯಾರು? ಗಂಡ ಹೆಂಡತಿ. ತಂದೆ ತಾಯಿ ಯಾರು ಇಲ್ವಲ್ಲ, ಸ್ವತಂತ್ರವಾದ ಜೀವನ. ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ವಾಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕುಲಗುರುಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಆಸೆ ಆಯ್ತು. ಆಸೆಯಾಗಿ ತುಂಡೀರ ಮಂಡಲದಿಂದ ಹೆಂಡತಿಯನ್ನ ಕರ್ಕೊಂಡು ಎಲ್ಲಿಗೆ ಬರ್ತಾರೆ? ಚೋಳ ಮಂಡಲಕ್ಕೆ ಬಂದ್ರು. ಎಲ್ಲಿಂದ? ತುಂಡೀರ ಮಂಡಲದಿಂದ ಚೋಳ ಮಂಡಲಕ್ಕೆ. ಇದನ್ನ ರಾಘವೇಂದ್ರ ವಿಜಯದಲ್ಲಿ ಆದ್ರಿಂದ ಇದು ಆರಂಭದಲ್ಲಿ ತುಂಬಾ ವಿಸ್ತಾರವಾದ ವರ್ಣನೆ. ಕೊನೆಯಲ್ಲಿ ಮಾತ್ರ ತಕ್ಷಣದಲ್ಲಿ ಆಫ್ ಮಾಡ್ದ ಹೇಗೆ ನೀರು ಬರಲ್ಲ ಹಂಗ್ ಕಟ್ಟಾಗೋಗುತ್ತೆ. ಬರೀ ಕುಂಭಕೋಣ ನಗರವನ್ನ ವರ್ಣನೆ ಮಾಡ್ಲಿಕ್ಕೆ 1.5 ಸರ್ಗ ತಗೊಂಡಿದ್ದಾರೆ. ಚೋಳ ಮಂಡಲ ಹೇಗಿದೆ ಅನ್ನೋದಕ್ಕೆ 1-2 ಸರ್ಗ. ಚೋಳ ಮಂಡಲ, ಆ ಚೋಳ ಮಂಡಲದಲ್ಲಿ ಪ್ರಧಾನವಾಗಿ ಹರಿಯುವಂತಹ ನದಿ ಯಾವುದು? ಕಾವೇರಿ. ಆದ್ದರಿಂದಲೇ ವಾದಿರಾಜರು ಕಾವೇರಿ ಚೋಲ ಭೂಮಾತಾ ಅಂತ ಸ್ತೋತ್ರ ಮಾಡ್ತಾರೆ. ಮೋಕ್ಷದಾನ ಕ್ಷಮಾಸಂತಿ ಸರಿತಃ ತತ್ರ ತತ್ರ ಹಿ ಕಾವೇರಿ ಚೋಲ ಭೂಮಾತಾ ಭುಕ್ತಿ ಮುಕ್ತಿಕರಿ ಸರಿತ್ ಅಂತ ಹೇಳಿ ಮೋಕ್ಷವನ್ನ ಕೊಡುವಂತಹ ನದಿಗಳು ಬೇಕಾದಷ್ಟಿವೆ. ಆದ್ರೆ ಮೋಕ್ಷವನ್ನು, ಅನ್ನವನ್ನು ಕೊಡುವಂತಹ ನದಿ ಇದ್ರೆ ಅದು ಕಾವೇರಿ. ಅದು ಚೋಳ ಭೂಮಿಯ ತಾಯಿ ಅಂತ ಕರೀತಾರೆ ಅದನ್ನು. ಅಂತಹ ಕಾವೇರಿ ನದಿಯ ದರ್ಶನವನ್ನ ಮಾಡ್ತಾರೆ ವೆಂಕಟನಾಥಾಚಾರ್ಯರು. ದರ್ಶನವನ್ನ ಮಾಡಿ ಹೆಂಡತಿ ಸರಸ್ವತಿ ದೇವಿಯ ಜೊತೆಯಲ್ಲಿ ತುಂಬಾ ಸಂತೋಷದಿಂದ ಆ ಕಾವೇರಿ ನದಿ ಇಕ್ಕೆಲಗಳಲ್ಲಿರುವಂತಹ ಏನು ಕಬ್ಬಿನ ಗದ್ದೆ, ಈ ಬಾಳೆ ತೋಟಗಳು, ಭತ್ತೆ ಗದ್ದೆಗಳು ಎಲ್ಲ ನೋಡ್ತಾ ಸಂತೋಷವಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಮಾಡುವಾಗ 2 ಶ್ಲೋಕ ರಾಘವೇಂದ್ರ ವಿಜಯದ್ದು ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ಹೇಗಿದೆ ಕಾವೇರಿ ತೀರ? ಸಹ್ಯಕ್ಷ್ಮಾ ಬೃನ್ನಂದಿನಿ ತೀರ ದೇಶೇ. ಸಹ್ಯ ಪರ್ವತ, ಆ ಸಹ್ಯ ಪರ್ವತದ ಮಗಳು ಕಾವೇರಿ. ಅವಳು ಹರಿಯುವ ತೀರದಲ್ಲಿ 2 ಕಡೆ ಭೂಯೋ ಭೂಯೋ ಭೂಸು ಪರ್ವಗ್ರಹಾರ, 2 ಕಡೆಗಳಲ್ಲಿ ದೊಡ್ಡ ದೊಡ್ಡ ಅಗ್ರಹಾರಗಳು.
ಅಲ್ಲಿ ಗ್ರಾಮೇ ಗ್ರಾಮೇ ತದ್ಗೃಹಾಣಾಂ ಸಹಸ್ರಂ, ಅಲ್ಲಿ ಸಾವಿರಾರು ವಿಪ್ರರ ಮನೆಗಳು. ಆ ಸಾವಿರಾರು ವಿಪ್ರರ ಮನೆಗಳಲ್ಲಿ ಸಾವಿರಾರು ಪಂಡಿತ. ಗೇಹೇ ಗೇಹೇ ಪಂಡಿತ ಏವ ಸರ್ವೇ. ಅಲ್ಲಿ ಪಾಠ ಪ್ರವಚನ ಅಂತಂದ್ರೆ ಎಲ್ಲ ಅವರವರಿಗೆ ಮಾಡೋರು, ಅವರವರಿಗೆ ಅವರವರಿಗೆ ಅವರವರಿಗೆ. ಮನೆಗಳಲ್ಲಿ ಪಂಡಿತರು. ಗ್ರಾಮೇ ಗ್ರಾಮೇ ಅಧ್ಯಾಪಕ ಏವ. ಎಲ್ಲ ಪಾಠ ಹೇಳೋರು ಮಯ. ಯಾರು ಅರ್ಧಂಬರ್ಧ ಓದ್ದವ್ರು ಯಾರೂ ಇಲ್ಲ ಅಲ್ಲಿ. ಶಾಸ್ತ್ರಗಳನ್ನ ಪೂರ್ಣವಾಗಿ ಸದಾಚಾರ ಇಟ್ಟುಕೊಂಡು ಶಾಸ್ತ್ರವನ್ನ ಪೂರ್ಣವಾಗಿ ಅಧ್ಯಯನ ಮಾಡಿದಂತಹ ದೊಡ್ಡ ದೊಡ್ಡ ಪಂಡಿತರ ಒಂದು ನೆಲೆ ಆ ಕಾವೇರಿ ತೀರದ ಚೋಳ ದೇಶ. ವೈದಿಕ ಮತಕ್ಕೆ ಅವಾಂತರ ಬಂದಾಗ ಅಲ್ಲಿದ್ದ ಪಂಡಿತರೆಲ್ಲ ದೂರ ಓಡ್ಬಿಟ್ರು. ಕಾಶಿ ಮೊದಲಾದ ವಿದ್ಯಾಕ್ಷೇತ್ರಕ್ಕೆ ಓಡ್ಬಿಟ್ರು. ವ್ಯಾಸರಾಜರು ಸುಧೀಂದ್ರ ತೀರ್ಥರನ್ನ ವಿಜಯೀಂದ್ರರನ್ನ ಸುರೇಂದ್ರರಿಗೆ ಕೊಟ್ಟಾಗ ಹೇಳಿದ ಮಾತು, ನಿಮ್ಮ ಕೆಲಸ ಕುಂಭಕೋಣದಲ್ಲಿ ಅವೈದಿಕ ಇದೆ, ವೈದಿಕ ಮತಗಳಿದೆ, ಅಲ್ಲಿ ಕುಂಬೇಶ್ವರ ದೇವಸ್ಥಾನ ಇದೆ, ಶಾರ್ಂಗಪಾಣಿ ಚಕ್ರಪಾಣಿ ಮೊದಲಾದ ದೇವಾಲಯಗಳಲ್ಲೆಲ್ಲ ಪೂಜೆಗಳು ನಿಂತು ಹೋಗಿದೆ. ನೀವು ಮಾಡಬೇಕಾದ ಕೆಲಸ ಏನು? ಅಲ್ಲಿ ಹೋಗಬೇಕು, ಕುಂಭಕೋಣವನ್ನ ವಿದ್ಯಾ ಕೇಂದ್ರವನ್ನಾಗಿ ನೀವು ಮಾಡಬೇಕು ಅನ್ನೋ ಗುರುಗಳ ಆದೇಶ ತಗೊಂಡು ವಿಜಯೇಂದ್ರರು ಕುಂಭಕೋಣಕ್ಕೆ ಬರ್ತಾರೆ. ಆ ಚರಿತ್ರೆನೇ ಬೇರೆ. ಅಲ್ಲಿದ್ದ ನೂರಾರು ವಾದಿಗಳನ್ನ ಗೆದ್ದು ಇಡೀ ಕುಂಭಕೋಣ ನಗರವನ್ನ ಪಟ್ಟಣವನ್ನ ಸನಾತನ ಧರ್ಮಕ್ಕೆ ದೊಡ್ಡ ಕಾರ್ಯಸ್ಥಾನವನ್ನಾಗಿ ಮಾಡಿಬಿಟ್ರು. ಆದ್ದರಿಂದ ಇವತ್ತಿಗೂ ಕೂಡ ಆ ಜನಕ್ಕೆ ವಿಜಯೇಂದ್ರರ ಮೇಲಿನ ಗೌರವ ಇವತ್ತಿಗೂ ನಾವು ನೋಡ್ಬೋದು, ಈ ಕ್ಷಣಕ್ಕೂ ನೋಡ್ಬೋದು. ಇಲ್ಲಿ ಎಷ್ಟು ಜನ ಆ ಗುರುಗಳ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ, ಎಷ್ಟು ಜನ ಭಕ್ತಿ ಗೌರವ ಕೊಡ್ತಾರೆ. ಶಾಂಗಪಾಣಿ ದೇವರು ರಥಬೀದಿ ಬಿಟ್ಟು ಬೇರೆ ಕಡೆ ಹೋಗುವಾಗಿಲ್ಲ. ಸಾಮಾನ್ಯವಾಗಿ ದೇವರು ರಥಬೀದಿ ಬಿಟ್ಟು ಎಲ್ಲ ಹೊರಗೆ ಹೋಗಲ್ಲ. ನಮ್ಮನೆಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬರಲ್ಲ, ಉತ್ಸವ ಮೂರ್ತಿಗಳಾಗೆಲ್ಲ. ವಿಜಯೇಂದ್ರ ಸ್ವಾಮಿಗಳವರ ಮಠ ಎಲ್ಲಿದೆ? ರಥಬೀದಿಯನ್ನ ದಾಟಿ ಅಲ್ಲೆಲ್ಲೋ ಇದೆ. ನನ್ನ ಕ್ಷೇತ್ರವನ್ನ ಉಳಿಸಿದ ವಿಜಯೇಂದ್ರರ ಮೇಲಿನ ಕರುಣೆಯಿಂದ ಇವತ್ತಿಗೂ ಸಾರಂಗಪಾಣಿ ದೇವರು ವಿಜಯೇಂದ್ರರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪೂಜೆ ಸ್ವೀಕಾರ ಮಾಡಿಕೊಂಡು ಬರ್ತಾರೆ. ಒಂದಿನ ಪೂರ್ತಿ ಹಗಲೆಲ್ಲ ಅಲ್ಲೇ ಇರ್ತಾರೆ, ರಾತ್ರಿ ಬರ್ತಾರೆ. ಈ ಕ್ಷಣಕ್ಕೆ ಇವತ್ತಿಗೂ ನೀವು ಕುಂಬೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಆ ಕುಂಬೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಅಮ್ಮನವರ ಗುಡಿ, ಆ ಅಮ್ಮನವರ ಗುಡಿ ಎದುರುಗಡೆಯಲ್ಲೇ ಒಂದು ಪದ್ಮಪೀಠ ಇದೆ. ಅದಕ್ಕೊಂದು ತಾಮ್ರ ಹಿತ್ತಾಳೆ ಮುಚ್ಚಳಿಕೆ ಹಾಕಿದ್ದಾರೆ. ಯಾರು ತುಳಿಬೇಡಿ ಬರ್ದಿಯಾರ ಬೋರ್ಡಲ್ಲಿ. ವಿಜಯೇಂದ್ರ ತೀರ್ಥರು ಧ್ಯಾನ ಮಾಡ್ತಾ ಇದ್ದಂತ ಜಾಗ ಇದು, ಯಾರು ತುಳಿಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ವಿಜಯೇಂದ್ರರು ಕೂತ್ರೆ ಆ ದೇವಿನ ನೋಡ್ತಾ ವಿಜಯೇಂದ್ರರು ಧ್ಯಾನ ಮಾಡ್ತಾ ಕೂಡ್ಬೇಕು. ಮಂಗಳಾರತಿ ಎಲ್ಲ ಆದ್ಮೇಲೆ ಆ ದೇವಿಯ ಪ್ರಸಾದ ವಿಜಯೇಂದ್ರಗೆ ಬಂದು ಬೀಳ್ಬೇಕು. ಪ್ರತಿನಿತ್ಯ ಶೈವ ವೈಷ್ಣವ ಯಾವ ಗಲಾಟೆಗಳಾಗ್ಲಿ ಏನೂ ಇಲ್ಲ. ಅವರವರ ಸಿದ್ಧಾಂತ, ಯೋಗ್ಯವಾದಂತಹ ಸಿದ್ಧಾಂತವನ್ನ ಯೋಗ್ಯರಿಗೆ ಪಾಠ ಮಾಡ್ಬೇಕು. ಅಯೋಗ್ಯರಿಗೆ ತುರ್ಕಿದ್ರೆ ಏನು ಪ್ರಯೋಜನ ಇಲ್ಲ. ಯಾರು ಯೋಗ್ಯರಿರ್ತಾರೆ ಅವರಿಗೆ ಪಾಠ. ಹಾಗೆ ಕುಂಭಕೋಣವನ್ನ ಮತ್ತೆ ಪುನಃ ವಿದ್ಯಾನಗರವನ್ನಾಗಿ ಮಾಡಿದ ಮೇಲೆ ಅಪ್ಪಯ್ಯ ದೀಕ್ಷಿತರಿಗೆ ಸುದ್ದಿ ಹೋಯ್ತು, ನಿಮ್ಮೂರು ಮತ್ತೆ ರೆಡಿಯಾಗಿದೆ ಬನ್ನಿ ಅಂತ. ಬನ್ನಿ ಅಂದ ಮೇಲೆ ಕುಂಭಕೋಣ ಹುಡ್ಕೊಂಡು ಬರ್ತಾರೆ. ಅವತ್ತಿನ ಕಾಲದಲ್ಲೆಲ್ಲ ಕುಂಭಕೋಣವನ್ನ ಹುಡ್ಕೊಂಡು ಬರೋದು ಅಂದ್ರೆ ಹೇಗೆ? ಇದು ಕುಂಭಕೋಣ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಇವತ್ತು ಕುಂಭಕೋಣ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಎಲ್ಲಿ ಊರು ತುಂಬಾ ಮಸೀದಿಗಳಿದೆಯೋ ಅದು ಕುಂಭಕೋಣ ಅಂತ ಇವತ್ತಾಗಿರೋದು. ದುಃಖ ಆಗತ್ತೆ, ತುಂಬಾ ದುಃಖದ ಪ್ರಸಂಗ ಇವತ್ತು. ದೊಡ್ಡ ದೊಡ್ಡ ಪುರಾಣೋಕ್ತವಾದ ಕ್ಷೇತ್ರಗಳ ಪಕ್ಕದಲ್ಲೇ ತಂಜಾವೂರಿಂದ ನೀವು ಕುಂಭಕೋಣಕ್ಕೆ ಹೋಗ್ಬೇಕಾದ್ರೆ ಇಕ್ಕೆಲಗಳಲ್ಲಿ ಪೂರ್ಣ ಮುಚ್ಚೋಗಿದೆ. ಅದು ಬಂತು ಅಂದ್ರೆ ಕುಂಭಕೋಣ ಬಂತು ಅಂತ ಇವತ್ತು. ಅವತ್ತು ಕುಂಭಕೋಣ ಬಂತು ಅಂದ್ರೆ ಹಾಗೆ ಯಾರ ಮನೆಯ ಮೇಲಿನ ಗಿಳಿಗಳು ಶಾಸ್ತ್ರಗಳ ವಾಕ್ಯಾರ್ಥವನ್ನ ಮಾಡ್ತಾ ಇದೆ. ಯಾವ ಊರಲ್ಲಿ ಮನೆ ಮೇಲಿರೋ ಗಿಳಿಗಳು ಸಂಸ್ಕೃತದಲ್ಲಿ ವಾಕ್ಯಾರ್ಥವನ್ನ ಮಾಡ್ತಾ ಇದೆ, ಆ ಊರು ಕುಂಭಕೋಣ ಅಂತ ಪ್ರಸಿದ್ಧಿ. ಅಂಥ ನಗರವನ್ನಾಗಿ ಕನ್ವರ್ಟ್ ಮಾಡಿಬಿಟ್ರು. ಯಾರು? ವಿಜಯೇಂದ್ರ ಸ್ವಾಮಿ. ಸಾಮರ್ಥ್ಯ ನೋಡಿ ಹೇಗಿದೆ. ಏನು ಒಂದು ಊರನ್ನ ಕನ್ವರ್ಟ್ ಮಾಡ್ಬಿಟ್ರಲ್ಲ ಅಂತ ನಾವ್ ಅನ್ಬೋದು. ನೆಟ್ಟಿಗೆ ಮನೆಯನ್ನ ನಮಗ್ ತಿದ್ದಕ್ಕಾಗಲ್ಲ ನಮ್ ಯೋಗ್ಯತೆಗೆ. ಹೌದ್ ತಾನೆ? ನಮ್ ಮನೆಯಲ್ಲಿ ನಾನೇ ಇವತ್ತು ಬೆಳಗ್ಗೆ ಎದ್ದು ಪೂಜೆ ಮಾಡಿದಾಗ ನಾಳೆ ಬೆಳಗ್ಗೆ ಮಾಡಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ಸನಾತನ ಧರ್ಮ ಹೇಳ ಹೆಸರಿಲ್ಲದಾಗಿದ್ದ ಕ್ಷೇತ್ರದಲ್ಲಿ ಮಾಡಿಬಿಟ್ರಲ್ಲ. ಹಾಗೆ ಅವ್ರ ಸಾಮರ್ಥ್ಯ ಏನು? ದೊಡ್ಡ ಗುರುಕುಲ. ಅಲ್ಲಿ ವಿಜಯೇಂದ್ರನ ಬೃಂದಾವನ ಸನ್ನಿಧಾನದಲ್ಲಿ
ವಿಜಯೀಂದ್ರರೇ ಶುರು ಮಾಡಿದ ವಿದ್ಯಾಪೀಠ. ಅದರ ಉಸ್ತುವಾರಿ ಕುಲಪತಿಗಳ ಯಾರಿದ್ರು? ಸುಧೀಂದ್ರರಿದ್ರು. ಅವರನ್ನು ದರ್ಶನ ಮಾಡ್ಬೇಕು ಅಂತ ಮನಸ್ಸು ಅರಳು ಬಿಡ್ತಂತೆ. ಹೇಳ್ತಾರೆ, ಕಾವೇರಿ ನೋಡಿದ್ರೆ ನವಿಲುಗಳಿಗೆ ಮತ್ತೆ ಒಂಥರ ಸ್ಥಾವರವಾಗಿರತಕ್ಕಂತ ಮರಗಿಡಗಳೇ ಹೂವು ಹಣ್ಣನ್ನ ಕೊಡಬೇಕಾದ್ರೆ ಚೇತನರಾದ ಬುದ್ಧಿ ಇರತಕ್ಕ ಮನುಷ್ಯರಿಗೆ ಕಾವೇರಿ ನೋಡಿ ಅರಳಲ್ವಾ ಮನಸ್ಸು ಅಂತ ಹೇಳ್ತಾರೆ. ಅಂತಹ ಕಾವೇರಿ ತೀರದ ಕುಂಭಕೋಣ ಪಟ್ಟಣಕ್ಕೆ ಬಂದು ಕುಲಗುರುಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡ್ತಾರೆ. ಯಾರು? ರಾಯರು. ಏನಪ್ಪಾ ಬಂದೆ ಅಂತಂದ್ರು. ತುಂಬಾ ದಿನ ಆಯ್ತು. ಏನ್ ಬಂದಿದ್ದು? ಗೊತ್ತಾಗಿತ್ತು, ತಂದೆ ತಾಯಿ ಎಲ್ಲ ಹೋಗಿದ್ದು ಗೊತ್ತಿದೆ, ಲಕ್ಷ್ಮೀ ನರಸಿಂಹಾಚಾರ್ಯರು ಪಾಠ ಮಾಡಿದ್ದು ಗೊತ್ತಿದೆ. ರಾಯರಂತಾರೆ, ಎಂಥ ದೊಡ್ಡ ವಂಶ, ನಿನಗೆ ಪಾಠ ಮಾಡಿದ ಆರಂಭದ ಗುರುಗಳು ಲಕ್ಷ್ಮೀ ನರಸಿಂಹಾಚಾರ್ಯರು, ಅವರ ತಂದೆ ಫಣಿಶಾಯಿ. ನೋಡ್ರಿ ಹೇಗಿರುತ್ತೆ ಅವತ್ತಿನ ಕಾಲದಲ್ಲಿ ಮಠಗಳ ಸ್ವಾಮಿಗಳು ಅಂತಂದ್ರೆ, ಒಬ್ಬ ಶಿಷ್ಯ ಬಂದ ಅಂತಂದ್ರೆ ಅವನು ಇಡೀ ಚರಿತ್ರೆ ಗೊತ್ತಿರ್ಬೇಕು. ಚರಿತ್ರೆ ಗೊತ್ತಿರ್ಬೇಕು ಅಂತಂದ್ರೆ ಆ ಶಿಷ್ಯರು ಕೂಡ ಆ ಮಠವನ್ನ ಹಾಗೆ ಅಭಿಮಾನ ಮಾಡ್ತಾ ಇದ್ರು. ಆ ಮಠದಿಂದ ಅವರಿಗೆ ಊಟ ದಕ್ಷಿಣೆ ಎಲ್ಲ ಇಲ್ಲ, ಅಭಿಮಾನದ ಮಾತುಗಳು. ಅಭಿಮಾನದ ಮಾತು ಬಂದ್ರೆ ಸಾಕು, ಅನಾಯಾಸವಾದ ಪ್ರೀತಿ ಬಂದು ಬಿಡುತ್ತೆ. ಶಿಷ್ಯರಿಗಿರ್ಬೇಕಾದ ದೊಡ್ಡ ಗುಣ, ಮಠಗಳ ಮೇಲೆ ಗುರುಗಳ ಮೇಲೆ ಇರಬೇಕಾದ ಅಭಿಮಾನ ವಿಶೇಷ. ಅವರಂತಾರೆ, ತಿಮ್ಮಣ್ಣ ಢಣಾಯಕ ಅಂತ ಅವರ ಮುತ್ತಾತ, ಒಳ್ಳೆ ಕಶ್ಯಪ ಗೋತ್ರ. ಅವರ ಮಗ ತಿಮ್ಮರಸು ವಾಕ್ಯಾರ್ಥ ಮಾಡಿ ಒಂದು ಊರೇ ಗೆದ್ದುಬಿಟ್ರಂತೆ. ನಾರೀ ಸರಸ್ ಅಂತ ಊರೆಸರು. ಆ ಊರನ್ನೇ ಗೆದ್ದುಬಿಟ್ಟ. ಆ ಊರಲ್ಲಿ ವಾಸ ಮಾಡ್ತಿದ್ದ. ಅವರ ಮಕ್ಕಳೇ ಫಣಿಶಾಯಿಗಳು. ಆ ಫಣಿಶಾಯಿಗಳ ಮಕ್ಕಳೇ ನಿಮ್ ಭಾವಂದ್ರು ಲಕ್ಷ್ಮೀ ನರಸಿಂಹಾಚಾರ್ಯರು. ಲಕ್ಷ್ಮೀ ನರಸಿಂಹಾಚಾರ್ಯರು ಮಧುರೆಯಲ್ಲಿ ಮೀನಾಕ್ಷಿ ದೇವಸ್ಥಾನದಲ್ಲಿ ಪ್ರವಚನ ಮಾಡ್ತಾ ಇತ್ತು ಅಂತಂದ್ರೆ ಘಂಟಾನಾದವನ್ನು ಮಾಡ್ತಾ ಇರ್ಲಿಲ್ವಂತೆ. ಪ್ರವಚನ ಮಾಡ್ತಾ ಇದ್ದಾರೆ, ಗಂಟೆ ಮಾಡಬಾರ್ದು ಅಂದ್ರೆ ಅಷ್ಟು ಜನ. ವೇಗವತಿ ನದಿ ತೀರದ ಮಧುರಾ ಪಟ್ಟಣದಲ್ಲಿ ನಿಂತು ಪಾಠ ಪ್ರವಚನ ವಾಕ್ಯಾರ್ಥಗಳನ್ನ ಗ್ರಂಥರಚನೆಯನ್ನು ಮಾಡಿದ ಮಹಾನುಭಾವರು, ನಿನಗೆ ಆರಂಭದ ವಿದ್ಯಾಭ್ಯಾಸವನ್ನು ಮಾಡಿಸಿದಂತಹ ಗುರುಗಳು, ಸದಾಚಾರವಂತರು, ಸದ್ಗುಣಿಗಳು. ಆ ಮನೆಗಳು ಇವತ್ತೂ ಇದೆ, ಹೋಗಿ ನೋಡ್ಬೋದು ನೀವೆಲ್ಲ. ಲಕ್ಷ್ಮೀ ನರಸಿಂಹಾಚಾರ್ಯರು ವಾಸ ಮಾಡ್ತಿದ್ದ ಮನೆ, ರಾಯರು ಆರಂಭದಲ್ಲಿ ಅಧ್ಯಯನ ಮಾಡಿದ ಮನೆ ಮಧುರೆಯಲ್ಲಿ ಇವತ್ತೂ ಇದೆ. ದರ್ಶನ ಮಾಡ್ಕೊಂಡು ಬರ್ಬೋದು ನಾವೆಲ್ಲ ಹೋಗಿ. ಅಂಥ ಎರಡೂ ಕಡೆಗಳಲ್ಲಿ ಸಾತ್ವಿಕರ ಪರಂಪರೆಯಪ್ಪ ನಿಮ್ದು. ಬನ್ನಿ ಸ್ವಾಮಿ, ವಿಶೇಷವಾದ ಅಧ್ಯಯನವನ್ನ ಮಾಡಬೇಕು ಅಂತ ನಂಗೆ ಆಸೆ ಆಗಿದೆ, ವಿಶೇಷವಾಗಿ ಪಾಠವನ್ನ ಮಾಡಬೇಕು ಅಂತಲೂ ಆಸೆ ಆಗಿದೆ. ಎರಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅಧ್ಯಯನವನ್ನೂ ಮಾಡಬೇಕು, ಬೇರೆಯವರಿಗೆ ಪಾಠನೂ ಮಾಡಬೇಕು. ಹಾಗೆ ಆಗ್ಲಿ, ಪಾಠ ಕೇಳ್ಕೊಂಡಿರಿ ನೀವಿಲ್ಲಿ. ಹಾಗೆ ಚಿಕ್ಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ರಿ ಅಂತ ಏನ್ ಮಾಡ್ಬಿಟ್ರು? ಆದೇಶ ಮಾಡುದು. ಆದೇಶ ಮಾಡ್ತಾ ಇದ್ದಾಗ ಅವ್ರಿಗೊಂದು ಮನೆ ವ್ಯವಸ್ಥೆ, ಕ್ವಾರ್ಟರ್ಸ್ ಮನೆ ವ್ಯವಸ್ಥೆ ಆಯ್ತು. ಅವತ್ತಿನ ಕಾಲದಲ್ಲಿ ಮಠದಲ್ಲಿ ಊಟ ಇಲ್ಲ. ಮಠಗಳಲ್ಲಿ ಎಲ್ಲ, ಇವತ್ತು ಮಠ ಅಂತಂದ್ರೆ ಅದಕ್ಕೆ ಪ್ರಧಾನ ಆಗ್ಬಿಟ್ಟಿದೆ. ನಿಮ್ ಪಾಠ ಮುಗಿಸಿ ಮನೆಗೆ ಹೋಗ್ತಾ ಇರ್ಬೇಕು, ಊಟ ಮಾಡ್ಕೊಂಡ್ ಬರ್ಬೇಕು. ಬರೀ ಪಾಠಕ್ಕೆ ಮಹತ್ವ ಮಠಗಳಲ್ಲಿ. ಮಠ ಅಂದ್ರೆ ಹಾಗೆ, ಎಲ್ಲಿ ವಿದ್ಯಾರ್ಥಿಗಳು ಪಾಠ ಪ್ರವಚನ ಆಗ್ತಾ ಇದೆ ಅದನ್ನ ಏನ್ ಕರೀತಾರೆ? ಮಠ. ಮಿಕ್ಕಿದ್ದೆಲ್ಲ ದೇವತಾ ಗುರು ಸನ್ನಿಧಾನ, ಅದು ಮಠ ಆಗೋದಿಲ್ಲ. ಈ ದೃಷ್ಟಿನಲ್ಲಿ ಪಾಠ ಶುರುವಾಯ್ತು. ಈ ಎರಡು ಶ್ಲೋಕ ನಾವು ನೋಡ್ಬಿಟ್ರೆ ರಾಯರ ವ್ಯಕ್ತಿತ್ವ ಗೊತ್ತಾಗುತ್ತೆ ಏನು ಅಂತ. ಸರ್ವ ವಿದ್ಯಾ ಪ್ರವೀಣಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಎಲ್ಲ ಹೇಳ್ತೀವಿ ಅಷ್ಟೇ. ಇಲ್ಲಿ ಗೊತ್ತಾಗತ್ತೆ, ಇಲ್ಲಿಂದ ಹೇಳೋ ಘಟನೆಗಳು ರಾಯರ ಮಹತ್ವ ತೋರಿಸುತ್ತೆ ನಮಗೆ. ಒಂದು ಟೈಮ್ ಟೇಬಲ್ ಹಾಕೊಂಡಿದ್ರು ರಾಯರು. ಓದಕ್ ಟೈಮ್ ಟೇಬಲ್, ಓದಕ್ಕೊಂದು ಟೈಮ್ ಟೇಬಲ್, ಪಾಠಕ್ಕೊಂದು ಟೈಮ್ ಟೇಬಲ್. ಏನು ಓದಕ್ಕೆ ಏನ್ ಟೈಮ್ ಟೇಬಲ್ ಅಂತಂದ್ರೆ, ಶಾಬ್ದಂ ಭಾಷ್ಯಂ ಮೊದಲು ಮಾತಾಡ್ಬೇಕಾದ್ರೆ ಮೊದಲೇನಿರ್ಬೇಕು? ಸ್ಟೇಜ್ ಫಿಯರ್ ಅನ್ನೋದು ಇರ್ಬಾರ್ದು ಅಲ್ವಾ? ಎಲ್ಲ ಓದಿದ್ದು ಸ್ಟೇಜ್ ನೋಡಿ ಶಬ್ದವೇ ಬರ್ಲಿಲ್ಲ ಬಾಯಲ್ಲಿ ಅಂದ್ರೆ ಎಷ್ಟೋ ಜನಕ್ಕಿರುತ್ತೆ. ಓದಿರ್ತಾರೆ, ಓದಿದ್ದನ್ನ ಹೇಳಕ್ಕೆ ಬರಲ್ಲ, ಅರ್ಥ ಆಗೋ ತರ ಹೇಳಕ್ಕೆ ಬರಲ್ಲ, ಅರ್ಥ ಆಗೋ ತರ ಹೇಳೋ ಸಾಮರ್ಥ್ಯ ಇರುತ್ತೆ, ಓದೇ ಇರಲ್ಲ. ಏನ್ ಪ್ರಯೋಜನ? ಆದ್ರಿಂದ ಓದೂ ಇರ್ಬೇಕು,
ಓದಿದ್ದನ್ನ ಅರ್ಥ ಮಾಡಿಸುವ ಸಾಮರ್ಥ್ಯವೂ ಇರಬೇಕು. ಆ ಸಾಮರ್ಥ್ಯ ಇರಬೇಕು ಅಂತಂದ್ರೆ ಹೈ ಲೆವೆಲ್ ಅಲ್ಲಿ ಮಾತಾಡ್ಬಿಟ್ರೆ ನಮ್ಮಂತವ್ರಿಗೆ ಅರ್ಥವೇ ಆಗಲ್ಲ. ಅವಾಗ ಏನ್ ಮಾಡ್ಬೇಕು? ಸ್ವಾಮಿಗಳು ಪಂಡಿತರಿದ್ದಾಗ ಮಾತಾಡೋ ಕ್ರಮ ಬೇರೆ, ನಮ್ಮಂತ ಅಜ್ಞಾನಿಗಳು ಕೂತಾಗ ಮಾತಾಡುವಂತ ಕ್ರಮ ಬೇರೆ. ಹಾಗೆ ತಿಳ್ಕೊಳ್ಬೇಕಾದ್ರೆ ಇವನಿಗೆ ವ್ಯಾಕರಣದಲ್ಲಿ ಪಾಂಡಿತ್ಯ ಇರ್ಬೇಕು. ಸ್ವಾಮಿಗಳಿಗೆ ಬರೋಣವಾಗಲಿ ಅನ್ಬೇಕು, ನಮಗೆ ಬರೋಣವಾಗಿ ನಕ್ಬಿಡ್ತೀವಿ ನಾವೇ. ಏನ್ ಸಿನಿಮೇಟಿಡ್ ಅಲ್ವಾ? ಯಾರನ್ನ ಹೇಗೆ ಮಾತಾಡಿಸ್ಬೇಕೋ ಹಾಗೆ ಮಾತಾಡ್ಸೋದ್ ಕ್ರಮ. ಚಿಕ್ಕ ಮಕ್ಳ ಹತ್ರ ನಾನ್ ತರ್ಕ ಪಾಠ ಮಾಡ್ತಾ ಕೂತ್ರೆ, ಸ್ವಾಮಿಗಳ ಹತ್ರ ಜೋಕ್ ಮಾಡ್ತಾ ಇದ್ರೆ, ಜೋಕ್ ಮಾಡೋದು ಮಕ್ಕಳ ಹತ್ರ, ಗಂಭೀರವಾಗಿರ್ಬೇಕಾದ್ದು ಗುರುಗಳ ಹತ್ರ. 24 ಗಂಟೆ ಗಂಭೀರವಾಗೂ ಇರಬಾರ್ದು, 24 ಗಂಟೆ ಅದಕ್ಕೆ ದೇಶ ಕಾಲಜ್ಞರಾಗಿರ್ಬೇಕು. ಹಾಗಿದ್ದಾಗ ಮಾತ್ರ ಬೆಲೆ. ಅದು ನಮಗೆ ಪಾಠ ಮಾಡುವಂತ ಶಾಸ್ತ್ರ ಯಾವುದು? ಶಾಬ್ದಂ ಭಾಷ್ಯಂ. ಭಾಷ್ಯ ಗೊತ್ತಾಗಲ್ಲ, ವ್ಯಾಕರಣ ಮಹಾಭಾಷ್ಯ ಅಂತ ಕರೀತಾರೆ ಅದನ್ನು. ಅದಾದ್ಮೇಲೆ ಅದಕ್ಕೊಂದು ಟೀಕೆ ಇದೆ, ಜಯದೇವೀಂಚ ಟೀಕಾ. ಅವ್ ಟೈಮ್ ಟೇಬಲ್ ಅದು. ಜಯದೇವ ಅಂತ ಅವನು ಬರೆದಂತಹ ಟೀಕೆ ವ್ಯಾಕರಣ ಶಾಸ್ತ್ರಕ್ಕೆ, ಮಹಾಭಾಷ್ಯಕ್ಕೆ. ಪಾಣಿನಿಯ ಪುತ್ರ, ಅದಕ್ಕೆ ಪತಂಜಲಿಗಳ ಭಾಷ್ಯ, ಅದೇ ಮಹಾಭಾಷ್ಯ. ಆ ಮಹಾಭಾಷ್ಯಕ್ಕೆ ಜಯದೇವ ಸೂರಿಗಳು ಬರೆದಂತಹ ಟೀಕೆ, ಅದನ್ನು ಓದೋದು ಒಂದ್ ಸ್ವಲ್ಪ ಹೊತ್ತು. ಆಮೇಲೆ ಭಾಟ್ಟಂ ತಂತ್ರಂ, ಅಟ್ಟತಂತ್ರ ಮೀಮಾಂಸ. ವ್ಯಾಕರಣ ಆಯ್ತು, ಈಗ ಮೀಮಾಂಸ. ಆ ಮೀಮಾಂಸಾದಲ್ಲಿ ಎರಡಿದೆ, ಎರಡು ದಾರಿ ಇದೆ. ಪ್ರಾಭಾಕರ ಅಂತ ಒಂದು, ಭಾಟ್ಟ ಅಂತ ಒಂದು, ಎರಡು. ಭಾಟ್ಟಂ ತಂತ್ರಂ ಭಾಮತಿ ಗೌರವಂಚ, ಅದನ್ನು ಗುರುಮತ ಅಂತ ಕರೀತಾರೆ. ಗುರುಮತ ಅಂದ್ರೆ ಏನು? ಪ್ರಭಾಕರ. ಭಾಟ್ಟಂ ತಂತ್ರಂ ಕುಮಾರಿಲ ಭಟ್ಟರ ಮೀಮಾಂಸ. ಎರಡು ಮೀಮಾಂಸಾ ಶಾಸ್ತ್ರಗಳು. ಮೀಮಾಂಸಾದಲ್ಲಿ ರಾಯರಿಗಿರ್ತಕ್ಕಂಥ ಪಾಂಡಿತ್ಯವನ್ನ ನಾವು ನೋಡಬೇಕು ಅಂತಂದ್ರೆ ಭಟ್ಟ ಸಂಗ್ರಹ ಅಂತ ಒಂದು ಕೃತಿ. ಯಜ್ಞನಾರಾಯಣ ದೀಕ್ಷಿತರು ಅಂತ ತಂಜಾವೂರಿನ ಆಸ್ಥಾನ ವಿದ್ವಾಂಸರು, ಮಂತ್ರಿಗಳು, ದೊಡ್ಡ ಮೀಮಾಂಸಕರು. ರಾಯರನ್ನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಭಟ್ಟ ಮೀಮಾಂಸಾ ಮತವೇ ನಾಶ ಆಗ್ತಾ ಇದೆ ಇವತ್ತು, ಇಲ್ಲವೇ ಇಲ್ಲ, ಅದನ್ನ ಉಳಿಸುವಂತ ದೊಡ್ಡ ಕೆಲಸ ನೀವು ಮಾಡಬೇಕು ಅಂತ ಕೇಳಿದಕ್ಕೆ ರಾಯರೇನಂತಾರೆ, ನಾವೆಲ್ಲೇ ಹೋಗ್ಲಿ ನಮ್ಮ ಅಜೆಂಡಾ ಇಟ್ಕೊಂಡೇ ಮಾತಾಡೋದು, ನಮ್ದೆಲ್ಲ ಹಂಗೆ ತಾನೆ, ಎಲ್ಲೇ ಹೋಗ್ಲಿ ನಮ್ಮದ್ ನಾವು ತುರುಕ್ಬೇಕಾಗಿರ್ಬಾರ್ದಂತ. ವಿದ್ವಾಂಸರ ಲಕ್ಷಣ ಅಲ್ಲ. ನಿಂದು ನಿಮ್ಮ ಮನೇಲಿ ಇಟ್ಕೋ, ನಿನ್ನ ಗುಂಪಲ್ಲಿ ಇಟ್ಕೋ, ಪಬ್ಲಿಕ್ ಅಲ್ಲಿ ಬಂದಾಗ ಪಬ್ಲಿಕ್ ಅನುಗುಣವಾಗಿ ಮಾತಾಡು, ಅವಾಗ್ಲೇ ಗೌರವ. ರಾಯರಂತಾರೆ, ನೀನ್ ಕೇಳಿದ್ದೇನಂತ? ಮೀಮಾಂಸಾ ಶಾಸ್ತ್ರ ಉಳಿಸ್ಬೇಕು ಅಂತ ಅಲ್ವಾ? ಬರ್ಕೊಡ್ತೀನಿ ಅಂತ ಒಂದು ಗ್ರಂಥ ಬರೀತಾರೆ. ಯಾವ್ದದು? ಭಟ್ಟ ಸಂಗ್ರಹ. ಇನ್ನ ಪ್ರಿಂಟ್ ಮಾಡಿದ್ರೆ ಇಷ್ಟು ತಪ್ಪ ಆಗತ್ತೆ ಪುಸ್ತಕ, ಪ್ರಿಂಟ್ ಮಾಡಿಸ್ಬಿಟ್ರೆ ಇಷ್ಟು ತಪ್ಪ. ಅದನ್ನ ನೋಡಿ ಯಜ್ಞನಾರಾಯಣ ದೀಕ್ಷಿತರಿಗೆ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ಆನೆ ಮೇಲೆ ಮೆರವಣಿಗೆ ಆಗೋಯ್ತಾಗ್ರಂತ. ಅಂದ್ರೆ ಪರಮತಗಳನ್ನ ಉಳಿಸುವ ಕ್ರಮ ಅದು. ವಿದ್ವಾಂಸರಾದ ಆ ಮತ ಹಾಳಾಗೋದ್ರೆ ನಮ್ಮ ಮತ ಅಭಿವೃದ್ಧಿ ಆಗತ್ತೆ ಅಂತ ಅನ್ಕೊಳ್ಳೋದು. ಎಲ್ಲ ಉಳಿಬೇಕು, ಎಲ್ಲ ಉಳಿದಾಗ ವಿಮರ್ಶೆ ಆಗತ್ತೆ, ವಿಮರ್ಶೆ ಆದಾಗ ನಿಂದ್ಯಾಕೆ ಚೆನ್ನಾಗಿದೆ ಅಂತ ಗೊತ್ತಾಗತ್ತೆ. ನೋಡಿ ರಾಯರ ವೈಶಿಷ್ಟ್ಯ ಅದು. ಮೀಮಾಂಸಾ ನಯದರ್ಪಣ ಅಂತ ಹೇಳಿ ವಿಜಯೇಂದ್ರರ ಗ್ರಂಥ ಅಪೂರ್ವವಾಗಿದೆ. ಇದೆಲ್ಲ ರಾಯರ, ಉದೀಂದ್ರರ, ವಿಜಯೇಂದ್ರರ ಗ್ರಂಥ ಇಟ್ಕೊಂಡ್ರೆ 150 ಜನ್ಮ ಆದ್ರೂ ಓದ್ ಮುಗ್ಸಕ್ ನಮಗಾಗ. ಇನ್ನು ವ್ಯಾಸರಾಜರದ್ದು ಯಾವಾಗ ಮುಗಿಸೋದು, ಟೀಕಾರಾಯರದ್ದು ಯಾವಾಗ, ಪದ್ಮನಾಭ ತೀರ್ಥರದ್ದು ಯಾವಾಗ, ಆಚಾರ್ಯರದ್ದು ಯಾವಾಗ, ವೇದವ್ಯಾಸರ ಮುಗಿಸೋದು ಯಾವಾಗ? ಜನ್ಮಕ್ಕೆ ಮುಗಿಯಲ್ಲ. ಒಬ್ಬ ರಾಯರನ್ನೇ ನಮ್ ಟಚ್ ಮಾಡಕ್ ಆಗಲ್ಲ ಕ್ಲೀನ್ ಆಗಿ. 55 ಗ್ರಂಥ ಇದೆ ಒಂದು, ಮುಗಿಯಲ್ಲ. ಆದ್ದರಿಂದ ಬೆಳಗ್ಗೆ ವ್ಯಾಕರಣ, ಭಾಷ್ಯ, ಟೀಕಾ ಸಮೇತ ಭಾಷ್ಯ ಸೂತ್ರಗಳ ಅಧ್ಯಯನ ಸ್ವಲ್ಪ ಹೊತ್ತು. ಅದಾದ್ಮೇಲೆ ಭಟ್ಟತಂತ್ರ, ಅದಾದ್ಮೇಲೆ ಪ್ರಭಾಕರ ಮತ, ಅದಾದ್ಮೇಲೆ ಭಾಮತಿ. ನೋಡಿ ಗೊತ್ತೇಳ್ತಾರೆ, ಭಾಮತಿ ಶಂಕರಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬಂದಂತಹ ಟೀಕಾ ಅದು. ಯಾವುದು? ಭಾಮತಿ ಪ್ರಕರಣ ಅಂತ. ಆ ವಾಚಸ್ಪತಿ ಮಿಶ್ರರು, ಬಂಗಾರದವರು, ಈ ಎಲ್ಲಾ ಶಾಸ್ತ್ರಕ್ಕೂ ಅವ್ರ ಟೀಕಾ ಇದೆ. ಎಲ್ಲ ನೀವು ತರ್ಕ ತಗೊಳ್ಳಿ, ವ್ಯಾಕರಣ ತಗೊಳ್ಳಿ, ಮೀಮಾಂಸಾ ತಗೊಳ್ಳಿ. ಮದುವೆ ಆಯ್ತು ಅವ್ರಿಗೆ, ಮದುವೆ ಮಾಡಿದ್ದಾರೆ. ಭಾಷ್ಯ ಶಂಕರಾಚಾರ್ಯರ
ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ವ್ಯಾಖ್ಯಾನ ಮಾಡೋ ಸಂದರ್ಭದಲ್ಲಿ ಮಧ್ಯಾಹ್ನ ಆಯ್ತು, ಊಟಕ್ಕೆ ಕೊಡ್ತಾರೆ. ಊಟಕ್ಕೆ ಕೂತಾಗ ಊಟ ಆಯ್ತು, ಊಟ ಮುಗಿಸ್ಕೊಂಡು ಮತ್ತೆ ಹೋಗ್ತಾರೆ, ಬರೆಯಕ್ಕೆ ಶುರು ಮಾಡುದು. ಹೀಗೊಂದು 15-16 ವರ್ಷ ಎಲ್ಲ ಬರದಾಯ್ತು. ಒಂದಿನ ಊಟಕ್ಕೆ ಕೂತಾಗ ಬಳೆ ಶಬ್ದ ಆಗೋಯ್ತು. ಅಯ್ಯೋ, ನನಗ್ ಗೊತ್ತಿಲ್ದಂಗೆ ನಮ್ಮ ಹೆಣ್ಮಗಳು ಮುಟ್ಟಿದಾಳು ಯಾರೋ ಅಂತ ಅವ್ರಿಗೆ ಗಾಬರಿ. ನೀನ್ ಯಾರಮ್ಮ ಅಂತ ಕೇಳಿದ್ಕೊಳ್ಳುವಂತ, ಸ್ವಾಮಿ ನಿಮ್ ಹೆಂಡತಿ ಸ್ವಾಮಿ, 18 ವರ್ಷ ಆಯ್ತು ನಮ್ಮ ಮದುವೆ ಆಗಿ, ನಾನ್ ನಿಮ್ ಹೆಂಡತಿ ಸ್ವಾಮಿ ಅಂತ ಹೇಳಿದ್ದಕ್ಕೆ ಅಷ್ಟ್ರಲ್ಲಿ ಅವರು ಆ ಶಂಕರರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾವನ್ನು ಬರೆದು ಕಂಪ್ಲೀಟ್ ಆಗಿತ್ತು. ಅವರ ಯೋಗ್ಯತೆಗೆ ವೈರಾಗ್ಯ ಬಂದ್ಬಿಡ್ತು. ನೋಡಮ್ಮ, ಇದಕ್ಕೆ ಬರದ್ಮೇಲೆ ನಂಗೆ ವೈರಾಗ್ಯ ಬಂದ್ಬಿಟ್ಟಿದೆ, ನಾನು ಸನ್ಯಾಸ ತಗೋಬೇಕು, ಸಂಸಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ಏನ್ ಮಾಡಿ ಈ ಗ್ರಂಥಕ್ಕೆ ನಿನ್ನ ಹೆಸರು ಇಟ್ಬಿಡ್ತೀನಿ ಅಂತ ಹೇಳಿ ಆ ಅವ್ರ ಹೆಂಡತಿ ಭಾಮತಿ ಹೆಸರಿಟ್ಬಿಟ್ರು. ಅವತ್ತಿಂದ ಆ ಗ್ರಂಥ ಏನಂತ ಹೆಸರಾಯ್ತು? ಭಾಮತಿ ಪ್ರಕರಣ. ಬಹಳ ಕಷ್ಟಕರವಾದ ಒಂದು ಪ್ರಕರಣ ಗ್ರಂಥ ಅದು. ಅದನ್ನ ಓದ್ತಿದ್ರಂತೆ. ಇದ್ರಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ, ನಾವು ತಿಳ್ಕೊಂಡಿರೋ ರಾಯರು ಬೇರೆ, ಆಕ್ಚುಯಲ್ ಆಗಿರೋ ರಾಯರು ಬೇರೆ. ನಮಗೆಲ್ಲ ಏನೋ ಒಂದು ಕಿವಿ ಕೊಟ್ರು, ಕಣ್ ಕೊಟ್ರು, ಮೂಗ್ ಕೊಟ್ರು, ನಾಲಿಗೆ ಕೊಟ್ರು. ಆ ರಾಯರಿಗೆ ಅದಕ್ಕೆ ಅದೇನ್ ಅಲ್ವೇ ಇಲ್ಲ ರೀ. ಅದೆಲ್ಲ ಅವ್ರ ಮಹಿಮೇನೆ ಅಲ್ಲ. ಅದೆಲ್ಲ ರಾಯರ ಸ್ತೋತ್ರವನ್ನು ಮಾಡ್ಬೇಕಾದ್ರೆ ಏನು ಸ್ತೋತ್ರ ಆರಂಭ ಆಗತ್ತೆ? ಶ್ರೀಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರ ಆಮಿತ ತರಂಗ. ನಿಮ್ಮ ಗ್ರಂಥಗಳೆಂಬ ಗಂಗೆ ನಾನು ಉದ್ಧಾರ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅಪ್ಪಣಾಚಾರ್ಯರು. ಆದ್ಮೇಲೆ ಕೈ ಇಲ್ದವ್ರ ಕೈ, ಕಾಲಿಲ್ದವ್ರ ಕಾಲು ಎಲ್ಲ ಆಮೇಲೆ. ಅವರ ಪ್ರಧಾನವಾದ ಮಹಿಮೆ ಅವರ ಅವತಾರವೇ. ಅವ್ರ ಸನ್ಯಾಸ ತಗೊಳ್ಬೇಕಾದ್ರೆ ಹೇಳ್ತಾರೆ, ವಿದ್ಯಾಲಕ್ಷ್ಮಿ, ವಿದ್ಯಾದೇವಿ ಪರಿಪರಿಯಾಗಿ ಹೇಳ್ತಾಳೆ, ನೀನ್ ತಗೊಳಪ್ಪ, ನೀನ್ ತಗೊಳಯ್ಯ, ನೀನ್ ತಗೊಂಡ್ರೆ ನಾನು ಡ್ಯಾನ್ಸ್ ಮಾಡ್ಲಿಕ್ಕೂ ರಂಗಸ್ಥಳ ಬರುತ್ತೆ ಅಂತ ಹೇಳಿ ಸನ್ಯಾಸ ತಗೊಂಡಿದ್ರು ರಾಯರು. ಆ ಕಥೆ ಕೇಳ್ತೀವಿ ನಾವು. ಅದು ಮುಗಿಸಿದ ಮೇಲೆ ತರ್ಕ ಆಯ್ತು, ವ್ಯಾಕರಣ ಆಯ್ತು, ಮೀಮಾಂಸ ಆದ್ಮೇಲೆ ಕೊನೆಗೆ ವ್ಯಾಸಾರ್ಯೋಕ್ತಾಂ ಚಂದ್ರಿಕಾಂ ವೆಂಕಟಾರ್ಯೋ ಯದ್ಯದ್ವೇದ್ಯಂ ತತ್ಯದಭ್ಯಸ್ಯತಿ ಸ್ಮ. ವ್ಯಾಸಾರ್ಯೋಕ್ತಾಂ ಚಂದ್ರಿಕಾಂ, ವ್ಯಾಸರಾಜಗುರು ಸಾರ್ವಭೌಮರು ಬರೆದಂತಹ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನ ಕೊನೆಗೆ ಓದ್ತಾ ಇದ್ರು. ಅದನ್ನ ಮೊದ್ಲೋದ್ಬೋದಾಗಿತ್ತಲ್ಲ ನಮ್ಮವ್ರದು ಅಂತ ಕೊನೆಗೆ ಯಾಕೆ ಓದಿದ್ರು ಅಂತಂದ್ರೆ, ಇದೇ ನಾರಾಯಣಾಚಾರ್ಯರೇ ಮಂಗಳಾಚರಣ ಶ್ಲೋಕದಲ್ಲಿ ವ್ಯಾಸರಾಜರ ಸ್ತೋತ್ರ ಮಾಡ್ಬೇಕಾ 2 ಶ್ಲೋಕ ಸ್ತೋತ್ರ ಮಾಡ್ತಾರೆ ವ್ಯಾಸರಾಜರನ್ನು. ವರ್ಗದ ನಂದನವನ, ಆ ನಂದನವನದಲ್ಲಿ ಅರಳಿದ ಹೂವು, ಅರಳಿದ ಹೂವಿನ ವಾಸನೆ ಎಷ್ಟು ಸಂತೋಷ ಕೊಡುತ್ತೋ ಅಷ್ಟು ಸಂತೋಷ ಕೊಡೋದು ವ್ಯಾಸರಾಜರ ಮಾತುಗಳು ಅಂತ ಯಾರು ಇರ್ತಾರೆ. ಅಂತಹ ಸುಗಂಧ ಭರಿತವಾದ ವ್ಯಾಸರಾಜರ ಮಾತುಗಳು ನಮಗೆ ವಿದ್ಯೆಯನ್ನ ಕೊಡ್ಲಿ, ಕೀರ್ತಿಯನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ಕೊನೆಗೆ ಹೇಳ್ತಾರೆ, ಚಂದ್ರಿಕೆಯನ್ನೇ ಯಾಕೆ ರಾಯರು ಆಯ್ಕೆ ಮಾಡ್ಕೊಂಡ್ರು ಅನ್ನೋದಕ್ಕೆ ಮುಂದೆ ಬರುತ್ತೆ. 12 ವರ್ಷ ಬರೀ ಚಂದ್ರಿಕಾ ಪಾಠ ಮಾಡಿದ್ದಾರೆ. ಎಷ್ಟು ವರ್ಷ? ಉಡುಪಿಲಿ 12 ವರ್ಷ ಇದ್ರು ನಮ್ಮ ರಾಯರು. 12 ವರ್ಷ ಪಾಠ ಮಾಡಿದ ಗ್ರಂಥ ಪೂರ್ಣ ಚಂದ್ರಿಕೆಯೇ. ತಾತ್ಪರ್ಯ ಚಂದ್ರಿಕಾ ಪ್ರಕಾಶ ಅನ್ನುವ ಗ್ರಂಥ ಬರೆದ ಜಾಗ ಯಾವ್ದು? ಉಡುಪಿಲೇ ಬರ್ತದ, ಮುಂದೆ ಬರುತ್ತಿದ್ದಲ್ಲ. ಅವ್ರು ಸನ್ಯಾಸದಲ್ಲಿ 45-50 ವರ್ಷ ಇದ್ರೆ ಸಂಚಾರ ಮಾಡಿ ತುಂಬಾ ಕಡಿಮೆ ರಾಯರು. ಒಂದೊಂದು ಊರು 6 ವರ್ಷ, 8 ವರ್ಷ, 10 ವರ್ಷ, 12 ವರ್ಷ ಇದ್ದು ಪಾಠ 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 ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅವಾಗ ಸಂಚಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಇವಾಗ ಮೃತ್ತಿಕಾ ಬೃಂದಾವನ ಫೋಟೋ ರೂಪದಲ್ಲಿ ಊರೆಲ್ಲ ಸಂಚಾರ ಮಾಡ್ತಿದ್ದಾರೆ. ಯಾರ್ಯಾರು ಏನೇನ್ ಕೇಳ್ತಾರೋ ಹರದಲ್ಲಿಗೆ ಬರುವ ಅಂತ ಹೇಳಿದಾಗ ಕೊಡ್ತಾರೆ. ಚಂದ್ರಿಕಾ ಗ್ರಂಥದ ಮಹತ್ವ ಹೇಳಬೇಕಾದ್ರೆ ವೇದವ್ಯಾಸ ದೇವರು ಹೇಳಿದ ಬ್ರಹ್ಮಸೂತ್ರಕ್ಕೆ ಆಚಾರ್ಯರ ಭಾಷ್ಯ, ಟೀಕಾಕೃತ್ಪಾದರ ಟೀಕೆ, ಅದನ್ನ ಇಟ್ಟುಕೊಂಡು ವ್ಯಾಸರಾಜರು ಮಾಡಿದ ವ್ಯಾಖ್ಯಾನವನ್ನು ನೋಡ್ಬಿಟ್ರೆ ಎಂತಹ ದುರಹಂಕಾರಿ ಪಂಡಿತ ಆದ್ರು ಅವನು ವ್ಯಾಸರಾಜರ ದಾಸಾನುದಾಸ ಆಗ್ಬಿಡ್ಬೇಕು. ವ್ಯಾಸಸೂತ್ರ ಪದಾರ್ಥೋಪನ್ಯಾಸ ಮಾಕರ್ಣ್ಯ ಮಾನ್ಯಪಿ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋನ ಕೋವಿದ. ಇದೆ ರಾಘವೇಂದ್ರ ವಿಜಯದ ಮೊದಲನೇ ಸರ್ಗದ 8ನೇ ಶ್ಲೋಕ ಇದು. ಅಂತಹ ಚಂದ್ರಿಕಾ ಗ್ರಂಥ, ಚಂದ್ರಿಕಾ ಗ್ರಂಥದ ಮಹತ್ವ ತುಂಬಾ ದೊಡ್ಡದು.
ಆದ್ದರಿಂದ ವ್ಯಾಸರಾಜರಿಗೆ ಚಂದ್ರಿಕಾಚಾರ್ಯರು ಪ್ರಸಿದ್ಧಿ ಆಗೋಯ್ತು. ಚಂದ್ರಿಕಾ ಗ್ರಂಥದ ಅಷ್ಟು ದೊಡ್ಡದು, ಅದನ್ನ ಪಾಠ ಮಾಡ್ತಿದ್ರು, ಓದ್ತಾ ಇದ್ರಂತೆ. ಇದು ಓದಲಿಕ್ಕಿದ್ದಂಥದ್ದು ಏನು ಟೈಮ್ ಟೇಬಲ್. ಅದಾದ್ಮೇಲೆ ಪಾಠ ಮಾಡ್ಲಿಕ್ಕೆ ಟೈಮ್ ಟೇಬಲ್. ಪ್ರಾತಸ್ನಾತ್ವ, ಬೆಳಗ್ಗೆ ಎದ್ದು ಸ್ನಾನ ಮಾಡ್ತಾ ಇದ್ರು. ಸಾಧು ವೇದಾಂತ ಭಾಷ್ಯಂ, ಶಿಷ್ಯರಿಂದ ಮುಂದೆ ಕೂಡಿಸ್ಕೊಂಡ್ಬಿಡೋರು ರಾಯರು. ಮುಂದೆ ಕೂಡಿಸ್ಕೊಂಡು ಸಾಧು ವೇದಾಂತ ಭಾಷ್ಯಂ. ವೇದಾಂತ ಅಂದ್ರೆ ಎರಡು, ಒಂದು ಬ್ರಹ್ಮಸೂತ್ರ ಭಾಷ್ಯ, ಇನ್ನು ಉಪನಿಷತ್ ಭಾಷ್ಯ. ಆ ಎರಡೂ ನೋಡಿ, ಸನ್ಯಾಸ ತಗೊಳ್ಳೋ ಮೊದಲೇ ಹೀಗಿದ್ರು ಅಂತಂದ್ಮೇಲೆ ಸನ್ಯಾಸ ತಗೊಂಡ್ರೆ ಇನ್ನೆಂಗ್ ಪಾಠ ಪ್ರವಚನ ಮಾಡಿಬಿಡ ಮಹಾನುಭಾವರು, ಊಹೆ ಮಾಡಕ್ಕಾಗಲ್ಲ. ಪ್ರಾತಸ್ನಾತ್ವ ಸಾಧು ವೇದಾಂತ ಭಾಷ್ಯಂ, ಬೆಳಗ್ಗೆ ಎದ್ದು ಶುದ್ಧವಾದ ಕಾವೇರಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾ ವಂದನೆ, ದೇವ್ರ ಪೂಜೆ ಮಾಡಬೇಕಾದ್ದೆಲ್ಲ ಮುಗಿಸಿ ಬ್ರಹ್ಮಸೂತ್ರ ಭಾಷ್ಯ, ಉಪನಿಷತ್ ಭಾಷ್ಯ ಇದೆಲ್ಲ ಪಾಠ ಮಾಡ್ತಿದ್ರು. ಆಮೇಲೆ ಶಾಬ್ದಂ ಪಶ್ಚಾತ್ ವ್ಯಾಕರಣ ಶಾಸ್ತ್ರ ಪಾಠ ಮಾಡ್ತಾ ಇದ್ರು. ಅದಾದ್ಮೇಲೆ ತರ್ಕಶಾಸ್ತ್ರಂ ತತಸ್ಸಹ, ತರ್ಕಶಾಸ್ತ್ರ ಪಾಠ ಮಾಡ್ತಿದ್ರು. ಭಾಟ್ಟಂ ತಂತ್ರಂ ಚಾವದನ್ ವೆಂಕಟಾರ್ಯೋ, ಆಮೇಲೆ ಭಾಟ್ಟ ಮೀಮಾಂಸಾ ಗ್ರಂಥವನ್ನ ಪಾಠ ಮಾಡಿ ದಿನ ಎಲ್ಲ ಕಳಿಸ್. ಒಟ್ನಲ್ಲಿ ಅವ್ರ ದಿನ ಹೆಂಗೋಗ್ತಾ ಇತ್ತು, ಪಾಠ ಕೇಳೋದು ಪಾಠ ಹೇಳೋದು, ಎರಡರಲ್ಲೇ ದಿನ, ಇಡೀ ದಿನ. ಇನ್ನೆಷ್ಟು ಓದ್ಲಿ ಇನ್ನೆಷ್ಟು ಓದ್ಲಿ, ಅಯ್ಯೋ ಊಟ ಕೂತ್ರೆ ಅರ್ಧ ಗಂಟೆ ವೇಸ್ಟ್ ಆಗಿ ಹೋಗುತ್ತಲ್ಲ, ಮಲಗ್ ಬಿಟ್ರೆ ಟೈಮ್ ವೇಸ್ಟ್ ಆಗಿ ಹೋಗುತ್ತೆ. ಇವತ್ತು ನೋಡಿ ಕುಂಭಕೋಣ ಹೊರಟೋದ್ರೆ ರಾಯರು ಓದ್ತಾ ಇದ್ದಂತ ಜಾಗ ಇದೆ, ಇವ್ ಹಂಗೆ ಉಳಿಸ್ಕೊಂಡಿದ್ದಾರೆ ಮಠದವ್ರು. ನಮಸ್ಕಾರ ಮಾಡ್ಬೇಕು ನಾವು ಅವ್ರಿಗೆ. ಹೇಗೆ ಅವರು ಕಾವೇರಿ ತೀರದಲ್ಲಿ ಇದ್ದು ದೀಪ ಹಚ್ಕೊಂಡು ಓದ್ತಿದ್ದ ಜಾಗ ಇವತ್ತೂ ಇದೆ. 24 ಗಂಟೆ ಓದು 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 ಓದು. ಶಿಷ್ಯರು ಸಿಕ್ಕಿದ್ರೆ ಪಾಠ ಮಾಡು 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 ಮಾಡು. ಊಟ ಮಧ್ಯದಲ್ಲಿ ಏನಾದ್ರೂ ಬೇಕು ಅಂದ್ರೆ ಊಟ, ಪಾಠ, ಪ್ರವಚನ. ಪಾಠ ಎರಡೇ ಅವ್ರ ಜೀವನದ ತಪಸ್ಸು, ಉಸಿರು. ಹೀಗಿರ್ಬೇಕಾದ್ರೆ ಸುಧೀಂದ್ರ ಒಂದ್ಸಲ ದಕ್ಷಿಣ ದೇಶಕ್ಕೆ ದಿಗ್ವಿಜಯ ಹೊರಟು. ಇದ್ದಿದ್ದೇ ದಕ್ಷಿಣ ದೇಶದಲ್ಲಿ, ದಿಗ್ವಿಜಯಕ್ಕೆ ಇನ್ನೇನು ಹೋಗೋದು ಅಂತ ಕೇಳಬೇಡಿ. ಕುಂಭಕೋಣದಿಂದ ದಕ್ಷಿಣ ದ್ವಾರಕ ಅಂತ ಪ್ರಸಿದ್ಧವಾದ ಒಂದು ಕ್ಷೇತ್ರ. ದಕ್ಷಿಣ ದ್ವಾರಕೆ ಅಂದ್ರೆ ಯಾವುದು? ಕುಂಭಕೋಣದಿಂದ 40 ಮೈಲಿ ದೂರದಲ್ಲಿದೆ. ಅದನ್ನ ಇವತ್ತು ನಾವು ಮನ್ನಾರಗುಡಿ ಅಂತ ಕರೀತೇವೆ. ರಾಜಮನ್ನಾರಗುಡಿ, ಮನ್ನಾರ ಕೃಷ್ಣ. ಅಲ್ಲಿ ರಾಯರಿಗೆ ಇವತ್ತು ಮನ್ನಾರಗುಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ರಾಯರಿಗೆ ತುಂಬಾ ಇಷ್ಟ. ಮನ್ನಾರಗುಡಿ ರಾಜಗೋಪಾಲ, ಅಲ್ಲಿ ಹೋದ್ರೆ ರಾಯರು ಕೂತಂತ ಮಂಟಪ ಇವತ್ತು ಗುಡಿ ಒಳಗಿದೆ, ತೋರಿಸ್ತಾರೆ. ಇಲ್ಲೇ ರಾಯರ ಕೈಯಲ್ಲಿ ಬೆಣ್ಣೆ ಮುದ್ದೆ ತಿನ್ಬೇಕು ಅಂತ ಕೃಷ್ಣ ಬಂದಿದ್ದು ಅನ್ನೋ ಜಾಗ ಇವತ್ತು ಅಲ್ಲಿದೆ. ವ್ಯಾಸರಾಜರ ಪ್ರತಿಷ್ಠೆ ಮಾಡಿದ ಕೃಷ್ಣದೇವರ ಪ್ರಾಣದೇವರ ಸನ್ನಿಧಾನ ಇದೆ. ಹರಿದ್ರಾ ನದಿ ಅಂತ ಅದು ಹರಿಯತ್ತೆ. ಅದು ನದಿ ಅಲ್ಲ, ದೊಡ್ಡ ಕೆರೆ, ಅದನ್ನ ಹರಿದ್ರಾ ನದಿ ಅಂತ ಕರೀತಾರೆ. ಅಂತ ದೊಡ್ಡ ಕ್ಷೇತ್ರ ಮನ್ನಾರಗುಡಿಗೆ ಬರ್ತಾರೆ. ರಾಜಗೋಪ ದಕ್ಷಿಣ ದ್ವಾರಕ ಅಂತ ಅದರ ಹೆಸರು. ಅಲ್ಲಿ ಗುಡಿ ಒಳಗೆ ಪ್ರವೇಶ ಮಾಡ್ತಾ ಇರೋ ಕಾಲಕ್ಕೆ ದರ್ಶನ ಆಯ್ತು. ಕಲ್ಮಂಟಪದಲ್ಲಿ ಕೂತರು. ಮಾಯಾವಾದ ಸನ್ಯಾಸಿ ಒಬ್ಬ ಅಲ್ಲಿ ಪಾಠ ಪ್ರವಚನ ಮಾಡ್ತಾ ಇತ್ತು. ಜಗತ್ತು ಸುಳ್ಳು ಅಂತೆಲ್ಲ ಪಾಠ ಪ್ರವಚನ ಮಾಡ್ಬೇಕಾದ್ರೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ ಇವರಿಗೆ. ಓದಿದಾರಲ್ಲ, ಅವನ ಜೊತೆನಲ್ಲಿ ವಾಕ್ಯಾರ್ಥ ಮಾಡ್ತಾ ಕೂತ್ಕೊಂಡ್ಬಿಟ್ರು ಗುಡಿ. ಮಾಯಾವಾದ ಸನ್ಯಾಸಿಯನ್ನ ಸೋಲಿಸ್ಬಿಟ್ರು. ಅವನು ಇಡೀ ಊರಿಗೆ ಗುರು ಆಗಿದ್ನಂತವ್ನು. ಆ ಇಡೀ ಊರಿಗೆ ಗುರು, ಎಲ್ಲ ಅವನ ಶಿಷ್ಯರೇ. ವಾಕ್ಯಾರ್ಥ ಮಾಡಿ ಏನ್ ಮಾಡ್ಬಿಟ್ರ ಅವನ್ನ, ಪ್ರಶ್ನೆ ಮಾತಾಡಿದ್ರು. ಮಾತಾಡ್ತಾ 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 ಶಬ್ದಗಳ ವಿಷಯ ಬಂತು, ಸೋಲಿಸ್ಬಿಟ್ರು. ಅದರಲ್ಲಿ ಅವನು ಉತ್ತರ ಕೊಡ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಅಲ್ಲಿಂದ ಇನ್ನು ಮುಂದಕ್ಕೆ ತಂಜಾವೂರಿಗೆ ಬಂದರು. ತಂಜಾವೂರಲ್ಲಿ ಒಂದು ವಿದ್ವತ್ ಸಭೆ. ವಿದ್ವತ್ ಸಭೆಯಲ್ಲಿ ಏನೋ ಮಾತಾಡ್ತಾ ಇದ್ದಾರೆ. ಮಾತಾಡುವಾಗ ಟಾಪಿಕ್ ಡೈವರ್ಟ್ ಆಗೋಯ್ತು. ರಾಯರು ಅಂದ್ರೆ ವೆಂಕಟದಾಸಾಚಾರ್ಯರು ಒಂದು ಶಬ್ದ ಹೇಳ್ತಾರೆ, ಕಿಂಚಾತಃ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ರು. ಕಿಂಚಾತಃ ಅಂತ ವಾಕ್ಯಾರ್ಥ ಮಾಡ್ತಿದ್ದ ಪರಮತಿಯ ವಿದ್ವಾಂಸ ಅಂತ. ಏನಯ್ಯ, ಮಾತಾಡಕ್ ಬಂದ್ರೆ ವಾಕ್ಯಾರ್ಥ ಮಾಡಬೇಕು. ಈ ಕಿಂಚಾತಃ ಅನ್ನುವ ಶಬ್ದ ವ್ಯಾಕರಣದಲ್ಲೂ ಇಲ್ಲ, ವ್ಯವಹಾರದಲ್ಲೂ ಇಲ್ಲ. ಇಲ್ದೇ ಇರೋ ಶಬ್ದ ಪ್ರಯೋಗ ಮಾಡಿ ತಪ್ಪ ಹೇಳ್ತಾ ಇದ್ದ ನೀನು ಒಂದು ಇದಕ್ಕೆ ನಕ್ಬಿಟ್ರಂತೆ
ನೀವಾಗಾರೆ ಮಹಾಭಾಷ್ಯ ಓದೇ ಇಲ್ಲ ಬಿಡ್ರಿ ಅನ್ಬಿಟ್ರು. ಸಭೆಯಲ್ಲಿ ಹಂಗಂದ್ಬಿಟ್ರೆ ಹೆಂಗಾಗಬೇಡ ಪಂಡಿತನಿಗೆ. ಎಲ್ಲ ಓದಿದ್ರೆ ಇಂತ ಮಾತಾಡಲ್ಲ. ಎಲ್ಲೋ 2 ಪುಸ್ತಕ ಓದ್ಬಿಟ್ಟು ಕಿಂಚಾತ ಶಬ್ದವೇ ಇಲ್ಲ ಅಂತ ನೀ ಹೇಳ್ತಾ ಇದ್ದಿ, ಸರಿ ಇಲ್ಲ ಅಂದಾಗ ಕ್ಲೀನ್ ಆಗಿ ಮಾತಾಡ್ತಾರೆ. ಆಡ್ತಾರೆ. ಅವನು ಪ್ರಶ್ನೆ ಕೇಳಿ ಅರ್ಧ ಪ್ರಶ್ನೆ ಆಗೋ ಮೊದಲೇ ಉತ್ತರ ಬಂದಾಗಿತ್ತು. ಪಾಪ್ಸತ್ ಅಂತ ಒಂದು ಶಬ್ದ, ಅರ್ಥ ಆಗಲ್ಲ ಬಿಡಿ, ಅದ ರಾಯರ ಪಾಂಡಿತ್ಯ. ಪಾಪ್ಸತ್ ಅದನ್ನ ಹೆಂಗೆ ಸಾಧುತ್ವ ಸಮರ್ಥನ ಅಂತ ಬರುತ್ತೆ. ಅಲ್ಲಿ ಕೆಲವರು ಹೇಳ್ತಾರೆ ಶುದ್ಧುಪಾಸ್ಯ ಅಂತ ಒಂದು ಶಬ್ದ. ವ್ಯಾಕರಣದಲ್ಲಿ ಆರಂಭದಲ್ಲಿ ಪಾಠ ಮಾಡುವಂತಹ ಸಂಧಿ ಅದು. ಆ ಶುದ್ಧುಪಾಸ್ಯ ಅನ್ನುವ ಸಂಧಿನ ಬಿಡಿಸೋಷ್ಟ್ರೊಳಗೆ ಕೆಲವರೆಲ್ಲ ಬಿದ್ದೋಗ್ಬಿಡ್ತಾರೆ. ಕೇಚಿತ್ ಭಗ್ನಾಹ ಶುದ್ಧುಪಾಸ್ಯೇತಿ ಸಂಧೌ, ಇದು ವ್ಯಾಕರಣದ ಗಾದೆ ಮಾತಿದು. ಅಲ್ಲಿಂದ ಶುದ್ಧುಪಾಸ್ಯ ಅನ್ನುವ ಸಂಧಿಯನ್ನ ಬಿಡಿಸಿ ಇನ್ನೂ ಮುಂದುವರೆದು ಹೋದ್ರೆ ಕೇಚಿತ್ ಭಗ್ನಾಹ ಯುಷ್ಮದಸ್ಮತ್ ಪ್ರಯೋಗೆ, ಕೆಲವರಿಗೆ ನೀವು ನಾವು ಅಂತ ಪ್ರಯೋಗ ಮಾಡುವ ಶಬ್ದಗಳೇ ಗೊತ್ತಿರಲ್ವಂತ, ಅಲ್ಲಿ ಬಿದ್ದೋಗ್ತಾರೆ ಕೆಲವರು. ಇನ್ನೂ ಕೆಲವರು ಕೇಚಿತ್ ಭಗ್ನಾಹ ತದ್ಧಿತಾಂತ ಪ್ರಯೋಗೆ, ತದ್ಧಿತ ಪ್ರಕರಣ ಅಂತ ಬರುತ್ತೆ ವ್ಯಾಕರಣದಲ್ಲಿ, ಅದನ್ನ ಸಮರ್ಥನೆ ಮಾಡುವ ಕೆಲವರು ಬಿದ್ದೋಗ್ತಾರೆ. ಇದು 3 ದಾಟಿ ಎಂಗ್ಲುಗಂತ ಪ್ರಯೋಗ ಅಂತ ಬರುತ್ತೆ. ಆ ಎಂಗ್ಲುಗಂತ ಪ್ರಯೋಗ ಮಾಡಬೇಕಾದ್ರೆ ಎಲ್ಲ ಮುಗ್ಗರಿಸಿ ಬೀಳ್ತಾರೆ ಅಂತ. ಸರ್ವೇ ಭಗ್ನಾಹ ಎಂಗ್ಲುಗಂತ ಪ್ರಯೋಗೆ, ಎಂಥ ವಿದ್ವಾಂಸನಾಗ್ಲಿ ಎಂಗ್ಲುಗಂತ ಪ್ರಯೋಗ ಆಗೋ ಕಾಲಕ್ಕೆ ಮುಗ್ಗರಿಸಿ ಬೀಳ್ತೇ ಬಿದ್ದು ಬಿಡ್ತಾನೆ ಅವನು. ಅಂತಹ ಎಂಗ್ಲುಗಂತ ಪ್ರಯೋಗವನ್ನ ನೀರು ಕುಡಿದಂತೆ ಪ್ರಯೋಗವನ್ನು ಮಾಡತಕ್ಕಂಥವ್ರು ರಾಯರು. ಆದ್ರಿಂದ ನಿಮಗೆ ರಾಯರ ವ್ಯಾಕರಣ ಪಾಂಡಿತ್ಯದ ಬಗ್ಗೆ ಅನ್ಸೇ ಇಲ್ಲ. ನನ್ನ ಸುಧಾ ಪರೀಕ್ಷೆ ಕೊಡ್ಬೇಕಾದ್ರೆ ನಾನು ಸುಧಾ ಪರೀಕ್ಷೆ ಕೊಡ್ಬೇಕಾದ್ರೆ ಅವಾಗೆಲ್ಲ ಜಿಜ್ಞಾಸಾಧಿಕರಣ ಭಾಗ ಪರೀಕ್ಷೆ ಕೊಡಿಸ್ತಾ ಇದ್ರು. 15-16 ವರ್ಷದ ಹಿಂದೆ ಪರೀಕ್ಷೆ ಕೊಡಿಸ್ಬೇಕಾದ್ರೆ ನನಗೆ ಬಂಧಮಿಥ್ಯಾತ್ವ ಅನ್ನೋ ಒಂದು ಪ್ರಕರಣ ಕೊಟ್ಟಿದ್ರು. ಬಂಧಮಿಥ್ಯಾತ್ವ ಅಂತ, ಅದು ನೀವು ಪರೀಕ್ಷೆ ಮಾಡುವಂತ ಕೊಟ್ಟಿದ್ರು. ಜೊತೆ ನಂಗೆ ಸ್ವಲ್ಪ ವ್ಯಾಕರಣದಲ್ಲಿ ಸ್ವಲ್ಪ ಪ್ರವೇಶ ಇದೆ, ಇಷ್ಟು ಓದ್ಕೊಂಡಿದ್ದೀನಿ. ಅದರಲ್ಲಿ ಗುರುಗಳು ನಮ್ಗೆ ಹೇಳಿದ್ರು, ವಿದ್ಯಾಶಬ್ದ ಪ್ರಯೋಗದ ಸಮರ್ಥನೆ ನೀ ಇನ್ನೊಂದು ಪರೀಕ್ಷೆ ಕೊಡೋ ನೀನು ಅಂತ ಹೇಳಿದ್ರು. ವಿದ್ಯಾಶಬ್ದ, ವಿದ್ಯಾ ಅನ್ನೋ ಶಬ್ದ ಏನ್ ಅರ್ಥ ಹೇಳ್ತಾ ಇದೆ ಅದನ್ನ ಪರೀಕ್ಷೆ ಕೊಡು ಅಂತ ಹೇಳಿದ್ರು. ನಾನು ಒಂದು 6-7 ತಿಂಗಳು ಬಂಧಮಿಥ್ಯಾತ್ವವಾದವನ್ನ ಪೂರ್ಣ ಬೆಳಗ್ಗೆ ಮಧ್ಯಾಹ್ನ ಕೂತ್ರೆ, ಎಲ್ಲಿ ಟಾಯ್ಲೆಟ್ಗೆ ಹೋದ್ರು ಅದೇ ಆಲೋಚನೆ, ಹೆಂಗ್ ತಿನ್ಲಿ, ಏನ್ ಮಾಡಿ ಊಟ ಮಾಡ್ಬೇಕಾದ್ರೂ ಅದೇ ಒಂಥರ ಕಂಠಪಾಠ ಆಗೋಯ್ತು. ಕಷ್ಟವೇನಿಲ್ಲ. ಈ ವ್ಯಾಕರಣ ಸೂತ್ರದ್ದು ವಿದ್ಯಾ ಅನ್ನೋದನ್ನ ಮಾಡ್ಬೇಕಲ್ಲ, ಅದ್ರ ಬಗ್ಗೆ ಹೇಗ್ ಸಮರ್ಥನೆ ಮಾಡೋದು ಅಂತ ನೋಡುವಾಗ ಯಾಕೆ ಟೆನ್ಷನ್ ಮಾಡ್ಕೊಂತೀಯಪ್ಪ, 25 ಟಿಪ್ಪಣಿ ಬೇಡವೇ ಬೇಡ, ಪರಿಮಳ ನೋಡ್ಬಿಡು ಸಾಕು ಅಂತ ತೋರಿಸಿದ್ರು. ಪರಿಮಳ ಟಿಪ್ಪಣಿಯಲ್ಲಿ ವಿದ್ಯಾ ಅಂತ ಅನ್ನೋದು ಜ್ಞಾನವನ್ನೂ ವಿದ್ಯೆ ಹೇಳುತ್ತೆ, ಟೆಕ್ಸ್ಟ್ ಅನ್ನು ವಿದ್ಯೆ ಹೇಳುತ್ತೆ. ವಿದ್ಯಾ ಶಬ್ದದ ಅರ್ಥ ಏನು? ವಿದ್ಯೆ ಅಂದ್ರೆ ಏನು? ಟೆಕ್ಸ್ಟ್, ಅದು ವಿದ್ಯೆ. ಅಧ್ಯಯನ ಮಾಡೋದ್ರಿಂದ ಬರುತ್ತಲ್ಲ ಜ್ಞಾನ, ಅದು ವಿದ್ಯೆ. ಅದನ್ನ ಸಂಜ್ಞಾಯಾಮ್ ಅಂತ ಶುರುವಾಗುತ್ತೆ ಸೂತ್ರ. ಆ ಸೂತ್ರವೇ ಹನುಮಂತ ದೇವರ ಬಾಲಕ್ಕಿಂತ ಉದ್ದ ಇದೆ ವ್ಯಾಕರಣ ಸೂತ್ರ. ಅದನ್ನ ಸಮರ್ಥನೆ ಮಾಡಿ ಒಡೆದು ವಿದ್ಯಾ ಅನ್ನೋದು ಜ್ಞಾನಾರ್ಥಕ, ಜ್ಞಾನ ಸಾಧನಾರ್ಥಕ ಅಂತ ಸಮರ್ಥನೆ ಮಾಡ್ತಾರೆ ರಾಯರು. ಏನಪ್ಪಾ ಅದು? ಇದೇನ್ ರಾಯರು ಪರಿಮಳ ಟಿಪ್ಪಣಿ ನೋಟ್ಸ್, ಅದು ಸುಧೀಂದ್ರರು ಸುಧಾ ಪಾಠ ಮಾಡುವಾಗ ಬರಜಿಟ್ಟ ನೋಟ್ಸ್. ಯಾವುದು? ಪರಿಮಳ. ಇನ್ನದನ್ ಟಿಪ್ಪಣಿ ಅಂತ ಪೂರ್ಣವಾಗಿ ಬರೆದಿಟ್ಟಿದ್ದಿದ್ರೆ ನಮ್ ಕಥೆ ಏನಾಗಬೇಕಾಗಿತ್ತು? ಯಾವನ್ ಓದೋನು ತಲೆಗೆ ಹೋಗ್ತಿಲ್ಲ. ಅದಕ್ಕೆ ರಾಯರಂದ್ರು ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತಾ ಪ್ರತಿಭಾತಿ ಸುಧಾ. ನಮ್ಮಂತವ್ರಿಗಿಲ್ಲ, ಅಯ್ಯೋ ಒಂದ್ಸಲ ಹೇಳ್ಬಿಟ್ರೆ ಸಾಕು, ಮನೆಗ್ ಬಂಗ್ಳ ಆಯ್ತು, ಮನೆ ಕಳಿಸ್ಬಿಡ್ರಪ್ಪ, ಮದುವೆ ಮಾಡಿ ಅಲಂಕಾರ ಪಂಕ್ತಿ ಕೂತ್ಕೊಂಡ್ಬಿಡ್ತೀವಿ ಅಂತ ಹಾಗಿರ್ತಾರೆಲ್ಲ. ಓದು ಬರಹ ಎಲ್ಲ ಆಮೇಲೆ. ರಾಯರಂತಹ ಜ್ಞಾನ ಪ್ರಸಾರ ಮಾಡಕ್ಕೇ ಬಂದಂತಹ ಜ್ಞಾನಿಗಳಿಗೆ ಸುಧಾದಲ್ಲಿ ಒಂದೊಂದು ಶಬ್ದ ಅಕ್ಷರಗಳಲ್ಲಿ 100 ಅರ್ಥ ಕಾಣುತ್ತೆ. ಅವ್ರಂತಾರೆ, ನನಗ್ ಕಾಣೋ 100 ಅರ್ಥ ಬರೆದು ಬಿಟ್ರೆ ಓದೋನೆ ಅವನು. ಹಾಗಿದ್ರು ಗ್ರಂಥ ದೊಡ್ಡದಾಗತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಮಾತ್ರ ಬರೀತೀನಿ. ಏನು ಪಾಂಡಿತ್ಯ ರಾಯರದ್ದು! ವ್ಯಾಕರಣ ಪಾಂಡಿತ್ಯ ನೋಡ್ಬೇಕು ನಾವು ರಾಯರನ್ನಲ್ಲಿ.
ಯಾವುದೇ ಶಬ್ದ ಪ್ರಯೋಗ ಮಾಡಲಿ, ರಾಮಚರಿತ್ರ ಮಂಜರಿಯಲ್ಲಿ ಹೇಳ್ತಾರೆ, ಇಲ್ಲಿ ವಿಸ್ತೃತವಾದ ರಾಮಕಥೆಯನ್ನ ತ್ರಗ್ಧರ ಛಂದಸ್ಸಿನಲ್ಲಿ ಅತ್ಯಂತ ಸಂಕ್ಷಿಪ್ತವಾದ 11 ಶ್ಲೋಕದಲ್ಲಿ ರಾಮದೇವರ ಕಥೆ ಸಂಗ್ರಹ ಮಾಡ್ತಾರೆ ಅಂತಂದ್ರೆ, ಇಡೀ ರಾಮದೇವರ ಅರಣ್ಯವಾಸವನ್ನೆಲ್ಲ ಪ್ರಯಾಗಕ್ಕೆ ಬಂದ ದಾಟಿದ ತೀರ್ತ್ವಾ ಕೃಷ್ಣಾಂ ಪ್ರಯಾತಃ. ಎಲ್ಲ ಪಂಡಿತರು ಸೋತೋಗೋದಿಲ್ಲ, ಪಂಡಿತರು ಸೋಲೋದಿಲ್ಲ. ತೀರ್ತ್ವಾ ಕೃಷ್ಣಾಂ ಪ್ರಯಾತಃ, ಕೃಷ್ಣಾ ನದಿಯನ್ನು ದಾಟಿ ಹೋಗಿಬಿಟ್ಟ. ಇದು ರಾಯರ ಪ್ರಯೋಗ. ಈ ಅರಣ್ಯವಾಸ ಕಾಲದಲ್ಲಿ ರಾಮ ಕೃಷ್ಣಾ ನದಿನ ಯಾವಾಗ ದಾಟದ ಅಂತ ಜಿಜ್ಞಾಸೆ ಬರುತ್ತೆ. ರಾಯರು ಆಚಾರ್ಯರ ನೆರಳನ್ನ ಯಾಕೆ ಫಾಲೋ ಮಾಡ್ತಾರೆ ಅಂತ, ಕೃಷ್ಣ ಅಂದ್ರೆ ಕಪ್ಪಗಿರುವ ನದಿ ಅಂತ ಅರ್ಥ. ಕಪ್ಪಗಿರುವ ನದಿ ಅಂದ್ರೆ ಯಾವುದು? ನದಿಗಳಲ್ಲಿ ಯಮುನೆ. ಪ್ರಯಾಗಕ್ಕೆ ಬಂದು ಗಂಗೆಯನ್ನು ದಾಟಿ ಪ್ರಯಾಗಕ್ಕೆ ಬಂದು ಅಲ್ಲಿಂದ ಕಪ್ಪು ನದಿಯನ್ನ ದಾಟಿ ಚಿತ್ರಕೂಟ ಹತ್ರ ಹೋದ. ಆ ಕಪ್ಪು ನದಿ ಅಂದ್ರೆ ಯಾವುದು? ಇದನ್ನ ನಾವು ತಾತ್ಪರ್ಯ ನಿರ್ಣಯ ಓದ್ಲಿಲ್ಲ ಅಂತಂದ್ರೆ, ಕೃಷ್ಣ, ನಾನು ರಾಮಚರಿತ್ರ ಮಂಜರಿ ಅನುವಾದ ಮಾಡಿದಾಗ ಸುವಿದ್ಯೆ ಅಂದ್ರೆ ನೋಡಿದ ಅದೇ, ಮಿಕ್ಕಿದ್ದೆಲ್ಲ ಸರಿ ಇರುತ್ತಪ್ಪ, ಅದೊಂದು ನೋಡ್ಬಿಟ್ಟು ಹೇಳಿ ಏನ್ ಸರಿ ಬರ್ದಿದ್ಯಾ ಅಂತಂದ್ರು ಅಟ್ಸ. ಆದ್ರಿಂದ ನೋಡಿ, ರಾಯರದ್ದು ಒಂದು ಸಂಗ್ರಹ ಕೌಶಲ. ವ್ಯಾಕರಣದಲ್ಲಿ ಜ್ಞಾನ ಇದ್ರೆ ಮಾತ್ರ ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ಆ ಎಂಗ್ಲಿಗಂತ ಪ್ರಯೋಗ ಮಾಡಿದ ಮೇಲೆ ಅವನಿಗೆ ಉತ್ತರನೇ ಗೊತ್ತಾಗಲಿಲ್ಲ, ಉತ್ತರವೇ ಬರ್ಲಿಲ್ಲ. ಆಗ ಬಂದಿದ್ದು ಕಾಕತಾಳೀಯ ಅನ್ನೋ ವಿಷಯದಲ್ಲಿ ವಾಕ್ಯ. ಕಾಕತಾಳೀಯಂ ಅನ್ನುವಂತ, ನಾವು ಕಾಕತಾಳೀಯ ಆಗೋಯ್ತು ಅಂತೀವಲ್ಲ, ಏನ್ ಕಾಕತಾಳೀಯ ಅಂದ್ರೆ ಏನು? ಕಾಗೆ ಬರಕ್ಕೂ ತಾಳೆ ಹಣ್ಣು ಬೀಳಕ್ಕೂ ಸರಿ ಹೋಯ್ತು ಅಲ್ವಾ? ಅದೇ ಕಾಕತಾಳೀಯ. ಆ ಕಾಕತಾಳೀಯಂ ಅನ್ನೋ ಶಬ್ದ ಯಾವ ಸಮಾಸ ಅದು ಅನ್ನೋದ್ರ ಬಗ್ಗೆ ಚರ್ಚೆ ನೋಡಿ. ಇದೆಲ್ಲ ನಮ್ಗೆ ರಾಯರ ಕಥೆ ಹೆಂಗಿದೆ ನೋಡಿ, ನಾವು ಕೇಳದೇ ಇರೋ ರಾಯರ ಕಥೆ ಎಲ್ಲ ಬರುತ್ತೆ ರಾಘವೇಂದ್ರ ವಿಜಯದಲ್ಲಿ. ಇಂತಹ ವೈಭವ. ಅಲ್ಲಿ ಮತ್ತೆ ವ್ಯಾಕರಣ ಪಾಠವನ್ನು ತೋರಿಸಿದ ಮೇಲೆ ಪ್ರಾಗಜ್ಞಾತಃ ಸುಧೀಂದ್ರ ತೀರ್ಥರಿಗೆ ವ್ಯಾಕರಣದಲ್ಲಿ ಇವರಿಗಿಷ್ಟು ಪಾಂಡಿತ್ಯ ಇದೆ ಅಂತ ಗೊತ್ತೇ ಇರ್ಲಿಲ್ವಂತೆ ಮೊದಲಿಗೆ. ಏನ್ ನಮ್ ಹುಡುಗ ಇಷ್ಟು ವ್ಯಾಕರಣದಲ್ಲಿ ಪಂಡಿತನಾಗಿದ್ದಾನೆ ಅಂತ ಪ್ರಾಗಜ್ಞಾತ ಶ್ರೀ ಸುಧೀಂದ್ರ ವ್ರತೀಂದ್ರ, ಮೊದಲಿಗೆ ಅವರಿಗೆ ಗೊತ್ತಿರ್ಲಿಲ್ಲ. ತುಂಬಾ ಖುಷಿಯಾಗಿ ಮಹಾಭಾಷ್ಯಾಚಾರ್ಯ ಅಂತ ಅವರಿಗೆ ಬಿರುದು ಕೊಟ್ಬಿಟ್ರು. ತಂಜಾವೂರಿನ ಸಭೆಯಲ್ಲಿ ಮಹಾಭಾಷ್ಯಾಚಾರ್ಯ ಅಂತ ಬಿರುದು ಕೊಟ್ರು. ಏನ್ ತಮಾಷೆ ಮಾತಲ್ಲ. ಇವತ್ತು ರಾಘವೇಂದ್ರ ವಿಜಯ ಉಲ್ಲೇಖ ಮಾಡುತ್ತೆ, ಹಾಗೆ ಮಹಾಭಾಷ್ಯಾಚಾರ್ಯ ಅಂತ ಅವ್ರು ಬಿರುದು ತಗೊಂಡ ಎಷ್ಟು ವರ್ಷ? 22, 23. ಇವಾಗ ನಾವು 22, 23ರಲ್ಲಿ ತಡಬಡಿಸ್ತಾ ಇರ್ತೀವಿ ಓದಕ್ಕೆ, ಒದ್ದಾಟ ಆಗ್ತಾ. 50 ಆದ್ರೂ ಆಗಲ್ಲ ಅರ್ಥ ಮಾಡ್ಕೊಳಕ್ಕೆ. 23, 22, 23ರಲ್ಲಿ ಮಹಾಭಾಷ್ಯ ಎಲ್ಲಿ? ಅವರಿಗಿಂತ ದೊಡ್ಡ ದೊಡ್ಡ ಪಂಡಿತರು 100 ಜನ ವ್ಯಾಕರಣ ಪಂಡಿತರೆಲ್ಲ ಇದ್ರಂತೆ. ಅವ್ರನ್ನೆಲ್ಲ ಸೈಡ್ಗೆ ಹಾಕಿ ಸುಧೀಂದ್ರರು ಮಹಾಭಾಷ್ಯಾಚಾರ್ಯ, ಅಲ್ಲೇ ಸಪ್ತಮುದ್ರಾ ಸಮರ್ಥನ, ಸಪ್ತಮುದ್ರಾ ಧಾರಣೆ ಅಶಾಸ್ತ್ರೀಯ, ತಪ್ಪುವುದು ಅಂತ ಹೇಳಿದಾಗ ಅದು ಶಾಸ್ತ್ರೀಯ ಅಂತ ಸಮರ್ಥನೆ ಮಾಡ್ತಾರೆ ರಾಯರು. ಈ ಪ್ರಕಾರವಾಗಿ ಸುಧೀಂದ್ರರು ಎಲ್ಲೆಲ್ಲಿ ಸಂಚಾರಕ್ಕೆ ಹೋಗ್ಲಿ ಸ್ವಾಮಿಗಳಿಗೆ ವಾಕ್ಯಾರ್ಥ ಮಾಡಕ್ ಅವಕಾಶವೇ ಇಲ್ಲ. ನನ್ನನ್ನು ದಾಟಿ ಆಮೇಲೆ ಸ್ವಾಮಿ ಹತ್ರ ಹೋಗಿ ನೀವು ಅಂತ ರಾಯರು. ಅದರಿಂದಲೇ ಮುಖೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ರಾಯರ ಅನುಗ್ರಹ ಆಗ್ಬಿಟ್ರೆ ಅವನ್ ನಾಲ್ಗೆ ಏನಾಗತ್ತೆ? ಶೇಷದೇವರಂತೆ 2000 ನಾಲ್ಗೆಯನ್ನು ಮಾತಾಡುವಂತ ಸಾಮರ್ಥ್ಯ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಅವರ ಅನುಗ್ರಹ ಅಷ್ಟು ದೊಡ್ಡದು. ಈ ಕಾರಣದಿಂದ ಬಂದ್ರು, ವಾಪಸ್ಸು ಮನೆಗೆ ಬಂದ್ರು. ಮನೆಗೆ ಬಂದ್ರೆ ಇನ್ನು ಮುಂದೆ ಹೇಳ್ತಾರೆ, ಅವರಲ್ಲಿ ಎಷ್ಟು ಪಾಂಡಿತ್ಯ ಇತ್ತೋ ಅಷ್ಟೇ ಬಡತನ. ವಿದ್ಯೆ ಪ್ರತಿನಿತ್ಯ ಅಧಿಕ ಆಗ್ತಾ ಇತ್ತಂತೆ, ಹಾಗೇ ಬಡತನವು ಅತ್ಯಧಿಕ. ಅಲ್ವೊಂದ್ ಶಬ್ದ ಪ್ರಯೋಗ ಮಾಡ್ತಾರೆ ನಾರಾಯಣಾಚಾರ್ಯರು. ಇವರೆಲ್ಲ ಶ್ರೀಮಂತರ ಮನೆ, ರಾಜರಿಗೆ ಕೃಷ್ಣದೇವರಾಯನಿಗೆ ಪಾಠ ಮಾಡಿದ ಮನೆ. ಹಾಗಿರ್ಬೇಕಾದ್ರೆ ಇನ್ನೇನು ಬೇಕಾದಷ್ಟು ಸಂಪತ್ತು. ಆ ಸಂಪತ್ತನ್ನ ಹೋಲಿಕೆ ಕೊಡ್ಲಿಕ್ಕೆ ಪದಾರ್ಥ ಇದೆಯಂತೆ. ತಿಮ್ಮಣ್ಣ ಭಟ್ರ ಹತ್ರ ಅಷ್ಟು ಸಂಪತ್ತಿತ್ತು, ಕೃಷ್ಣ ಭಟ್ರ ಹತ್ರ ಇತ್ತು, ಕನಕಾಚಲ ಭಟ್ರ ಹತ್ರ ಇತ್ತು. ಆ ಸಂಪತ್ತು ಹೆಂಗಿತ್ತು? ಹಿಮಾಲಯ ಪರ್ವತ ಇದ್ದಾಗಿತ್ತು ಅಂತ. ಆದ್ರೆ ರಾಯರು ಅನುಭವಿಸ್ತಾ ಇದ್ದಂತ ದಾರಿದ್ರ್ಯಕ್ಕೆ ಹೋಲಿಕೆನೇ ಇಲ್ಲ. ದಟ್ಟ ದರಿದ್ರ ಅಂತೀವಲ್ಲ, ಅಂತಹ ದಟ್ಟ ದಾರಿದ್ರ್ಯ ಅವಸ್ಥೆ
ಮಾರ್ಗವೇ ಇಲ್ಲ, ಒಂದೇ ವಸ್ತ್ರ, ವರ್ಷವೆಲ್ಲ ಒಂದೇ ವಸ್ತ್ರ. ಇವತ್ತು ಅರ್ಧಂಬರ್ಧ ಓದಿದ ಪಂಡಿತನ ಮನೆಯಲ್ಲೂ ಕೂಡ 1000 ಪಂಚ ಇರುತ್ತೆ. ಸಭೆಯಲ್ಲಿ ಮಹಾಭಾಷ್ಯಾಚಾರ್ಯ ಅಂತ ಅವ್ರ ಹೆಸರು ಹೇಳ್ಕೊಂಡ್ಬಿಟ್ರೆ ನಿತ್ಯ ಪಂಚಭಕ್ಷ ಪರಮಾನ್ನ ಊಟ ಮಾಡ್ಬೋದು ನಾವೆಲ್ಲ. ಅವ್ರ ಹೆಸರು ಹೇಳಿ, ಅವ್ರ ಹೆಸರು ನಮೋ ಅತ್ಯಂತ ದಯಾಲವೇ ಅಂತ ಹೇಳಿ ಮಂತ್ರಾಕ್ಷರ ಇಸ್ಕೊಂಡು ತಲೆ ಮೇಲೆ ಹಾಕೊಂಡ್ರೆ ಯಾವನ್ ಏನೇನೋ ಆಗ್ಬಿಡ್ತಾನೆ. ಅವ್ರು ಹೆಂಗಿದ್ರು ಪೂರ್ವಾಶ್ರಮದಲ್ಲಿ ಅಂದ್ರೆ ವರ್ಷಕ್ಕಿಡೀ ಒಂದೇ ಬಟ್ಟೆ ಹಾಗೆ, ಬೇರೆ ಬಟ್ಟೆ ಇಲ್ಲ, ಬೇರೆ ವಸ್ತ್ರವೇ ಇಲ್ಲ ಪುಣ್ಯಾತ್ಮರ ಹತ್ರ. ಇವ್ರಿಗೆ ಹೀಗೆ ಅಂದ್ರೆ ಅವ್ರ ಹೆಂಡತಿಗಿಂದಾಗಿ. ಆಮೇಲೆ ಯುಗಾದಿ ಬಂತು, ದೀಪಾವಳಿ ಬಂತು, ಎಣ್ಣೆ ಸ್ನಾನ ಮಾಡೋಣ ಅಂದ್ರೆ ಎಣ್ಣೆ ಇಲ್ಲ ಮನೆಯಲ್ಲಿ. ಎಣ್ಣೆನೇ ಇಲ್ಲ ಅಂದ್ರೆ ತುಪ್ಪ ಎಲ್ಲಿರುತ್ತೆ? ತುಪ್ಪದ ಊಟ ಅವ್ನು ನೋಡೇ ಇಲ್ಲ ಪುಣ್ಯಾತ್ಮರು, ತುಪ್ಪ ನೋಡೇ ಇಲ್ಲ. ಎಣ್ಣೆ ಸ್ನಾನ ದೂರತೋಪಾಸ್ತ. ಅನ್ನ ಇಲ್ಲ ಮನೇಲಿಲ್ಲ, ಅನ್ನ ಇಲ್ಲ. ಅಕಸ್ಮಾತ್ ಅನ್ನ ಸಿಕ್ಬಿಟ್ರೆ ಹಾಕೊಳಕ್ ಪಾತ್ರ ಇಲ್ಲ. ಅಂತ ಕಷ್ಟ ನೋಡಿ. ಮತ್ತೇನು ಮೃತ್ತಿಕಾ ವೃಂದಾವನಗಳಿಗೂ ಬಂಗಾರದ ಕೋಚೆ ಹಾಕ್ಬಿಡ್ತಾರೆ. ಹೌದ್ ತಾನೆ? ಬಂಗಾರ ತೇರು, ಬೆಳ್ಳಿ, ಏನ್ ವೈಭವ ಅವರಿಗೆ. ಹೇಳ್ತಾರೆ ಅನ್ನ ಒಂದು ವೇಳೆ ಯಾರಾದ್ರೂ ಅನ್ನ ತಂದ್ಕೊಟ್ರು ಅಂತಂದ್ರೆ ಪಾತ್ರೆ, ಗಂಡ ಹೆಂಡತಿ ಇಬ್ರು ಮಗುನ್ ಕೂಡಿಸ್ಕೊಂಡು ನೆಲದ ಮೇಲೆ ಹಾಕೊಂಡು ನೆಲ ಸಾರಿಸಿ ಹಾಕೊಂಡು ತಿನ್ಬೇಕು. ಪಾತ್ರೆಗೆ ಹಾಕೊಳ್ಳೋಣ ಅಂದ್ರೆ ಪಾತ್ರೆ ತೂತು. ಅವರಿಗೆ ಬೇಡಕ್ಕಿಷ್ಟ ಇಲ್ಲ. ಗೃಹಸ್ಥನಾದ್ರು ಯಾಯವಾರ ಮಾಡ್ಬೋದು. ಅಕಸ್ಮಾತ್ ಹೋದ್ರೆ ಹೊತ್ತಿಗೆ ಅದು ತುತ್ತಿಗೆ ಆಗುವಷ್ಟು ಅನ್ನ ಬರುತ್ತೆ, ಇನ್ನೊಂದು ಹೊತ್ತಿಗಿಲ್ಲ. ಕೆಲವು ಸಲ ಬೇಡೋಣ ಅಂತ ಹೋದ್ರೆ ಬೇಡದ್ರು ಕೊಡ್ತಾರೆ. ಭಗವಂತ ಪರೀಕ್ಷೆ ಎಂತೆಂತೋನ. ನಮ್ ಕಷ್ಟ ಬಂದ್ರೆ ಇದನ್ ಕೇಳಿಬಿಟ್ರೆ ನಮ್ ಕಷ್ಟವೇ ಅಲ್ಲ. ಆಯರ ದಾರಿದ್ರ್ಯದ ಅವಸ್ಥೆಯನ್ನ ನಾವು ಕೇಳಿಬಿಟ್ರೆ ನಮ್ದೇನ್ ಕಷ್ಟವೇ ಅಲ್ಲ. ಅವ್ರಂತಾರೆ ಮನೆಯಲ್ಲಿ ಇಂಥ ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ. ನೀರ್ ಕುಡಿಯೋಣ ಅಂದ್ರೆ ಎಲ್ಲ ತೂತ್ ಪಾತ್ರೆಗಳಿಂದ. ಪಾಂಡಿತ್ಯ ನೋಡಿ ಹೇಗಿದೆ. ನೀರ್ ಕುಡಿಯೋಣ ಅಂದ್ರೆ ತೂತು ಪಾತ್ರೆ. ವಸ್ತ್ರ ಉಟ್ಕೊಳ್ಳೋಣ ಅಂತಂದ್ರೆ ಹರಿದೋದ ಬಟ್ ಚಿನ್ನೇ ವಸ್ತ್ರೆ. ಒಂದ್ ಕಡೆ ಹರಿದು ಬಿಟ್ರೆ ಬಿಸಾಕು ಅಲಕ್ಷ್ಮಿ ಅಂತೀವಿ, ಎಲ್ಲಾ ಕಡೆ ಹರಿದಿದ್ದೆ. ಕುಚೇಲನ್ ಬಗ್ಗೆ ಒಂದ್ ಮಾತು ಬರುತ್ತೆ. ಸುಧಾಮಂಗಳದಲ್ಲಿ ಕೊಟ್ಟಿ ಶಲ್ಯ ಹಾಕ್ತವನಿಗೆ ದೊಡ್ಡ ಹಂಚಿನ ಶಾಲು, ಹಂಚ್ ಮಾತ್ರ ಉಳಿದಿತ್ತಂತೆ. ಹಂಚನ್ ಮಾತ್ರ ಹಾಕೊಂಡು ಹೋಗ್ತಾ ಇದ್ದಾನೆ ಎಲ್ಲಾ ಕಡೆ ಅಂತ ಉಲ್ಲೇಖ. ಆದ್ರಿಂದ ಚಿನ್ನೇ ವಸ್ತ್ರೇ, ತೂತಾದಂತ ವಸ್ತ್ರ, ಭಿನ್ನ ಪಾನೀಯ ಪಾತ್ರೆ. ಇದ್ದಿದ್ದ ಜಾಗ ಹೆಸರು ಮಾತ್ರ ಮನೆ ಅಂತ ಅದ್ರ ಹೆಸರು. ಅವ್ರಿದ್ದಿದ್ ಮನೆಗೆ ಗೋಡೆ ಇಲ್ಲ, ಇದ್ದು ಗೋಡೆ ಹಿಂಗಂದ್ರೆ ಬಿದ್ದೋಗತ್ತೆ. ಛಾವಣಿ ಇಲ್ಲ, ಕಂಬ ಇಲ್ಲ, ಏನಿಲ್ಲ. ಬಟ್ ನೀವ್ ಎಲ್ಲಿದ್ದೀರಾ? ಮನೆ ಒಳಗಿದೀವಿ ಅಂತಷ್ಟೇ. ಅದೇ ಅದು ಹೆಸರಿಗೆ ಮಾತ್ರ ಮನೆ, ನೋಡ್ಬಿಟ್ರೆ ಏನಿಲ್ಲ. ಅವ್ ಕಳ್ಳ ಬಂದ, ಹರಿದ ಬಟ್ಟೆ ಮುರಿದ ಪಾತ್ರೆ ತಗೊಂಡೋಗ್ಬಿಟ್ಟ. ಕಾಯಿರ್ ಅನ್ಕೊಂಡ್ರು ಪಾಪ ನನಗಿಂತ ಎಷ್ಟು ದರಿದ್ರನಾಗಿದ್ದ. ಅವರ ಒಂದು ಮನಸ್ಥಿತಿ ನೋಡ್ರಿ ಹಾಗೆ. ನಾನೇ ಹಿಂಗೆ ಅಂದ್ರೆ ನನಗಿಂತ ಏನು ದರಿದ್ರನಾಗಿದ್ದ ಅವನು. ಇದ್ರು ಮಹಾನುಭಾವರು ಯಾರನ್ನು ಏನು ಕೇಳಿ. ಅವರ ಪಾಂಡಿತ್ಯ ಸರ್ಟಿಫಿಕೇಟ್ ಏನಾದ್ರೂ ರಾಯರು ತೋರಿಸ್ಬಿಟ್ಟಿದ್ರೆ ಸುವರ್ಣಾಭಿಷೇಕ ತಲೆಯಿಂದ ಕಾಲ್ ತನಕ ತೋರಿಸ್ಲಿಲ್ಲ. ವಿದ್ಯೋಪಜೀವನವನ್ನ ಮಾಡಬಾರದು. ಹಾಗೆ ಮಠಕ್ಕೆ ಪಾಠಕ್ಕೆ ಹೋಗೋ ಕಾಲಕ್ಕೆ ಕ್ಲೀನ್ ಆಗಿ ಗಂಧ ಅಂಗಾರಾಕ್ಷಿ ಹಚ್ಕೊಂಡು ಹೋಗ್ಬಿಡ್ತೀವಿ. ಯಾಕೆ? ನೋಡಿದವ್ರಿಗೆ ಊಟ ಆಗಿದೆ ಅಂತ ತೋರ್ಸಕ್ಕೆ. ಭೋಕ್ತೃ ಚಿಹ್ನಂ. ಮಧ್ಯಾಹ್ನ ಕರೆಕ್ಟ್ ಆಗಿ ಇನ್ನೇನು ಮಠದಲ್ಲಿ ಊಟ ಆಗತ್ತೆ, ನೈವೇದ್ಯ ಆಯ್ತು, ಮಂಗಳಾರತಿ ಆಯ್ತು, ತೀರ್ಥ ಆಯ್ತು ಅಂತಂದ್ರೆ ಎಲೆ ಹಾಕೋದ್ರು ಅಂದ್ರೆ ಇಲ್ಲ, ಇವರು ಮನೆಗೆ ಬಂದ್ಬಿಡೋದು. ಕಾರಣ ಏನು? ನಾನು ಊಟ ಮಾಡಿಬಿಟ್ರೆ ಇವಳು ಮನೆಯಲ್ಲಿ ಉಪವಾಸ. ರಾತ್ರಿಗಾಗತ್ತೆ, ರಾತ್ರಿ ಏನಿಲ್ವಲ್ಲ, ಮಾಡ್ಕೊಳ್ಳೋ ಯಾವ್ದ್ರಲ್ಲಿ ಒಲೆ ಇಲ್ಲ, ಒಲೆ ನಡಕ್ ಪಾತ್ರ ಇಲ್ಲ, ಅನ್ನ ಮಾಡಿದೀನಿ ಬಗ್ಸಕ್ಕೊಂತ ತಪ್ಪಲೇ ಇಲ್ಲ, ತಟ್ಟೆನೇ ಇಲ್ಲ ಮನೆಯಲ್ಲಿ. ಕೂತು ಲೋಟ ಕರೆಕ್ಟ್ ಆಗಿ ಬಂದ್ಬಿಡೋರು. ಲೀಜರ್ ಪೀರಿಯಡ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಅವ್ರಕೆನ್ನ ಇವ್ರು ಮುಟ್ಟೋದು, ಇವ್ರು ಭುಜ ಮುಟ್ಟೋದು, ಹಂಗೆ ದರ್ಶನ ಸ್ಪರ್ಶನ ಲಾಪಹ. ಅವರು ಆ ಹೆಣ್ಣು ಮಗಳಿಗೆ ಸಂತೋಷ ಯಾವ್ದ್ರಿಂದ? ಊಟವೇ ಇಲ್ಲ.
ಆ ಸರಸ್ವತಮ್ಮನವರು ಗಂಡನ ದರ್ಶನ, ಅವರು ತಲೆ ನೇವರಿಸೋದು, ಬೆನ್ಮುಟ್ಟೋದು, ಶಾಸ್ತ್ರೀಯವಾಗಿ ಆ ಮಾತು ಕಥೆಯ ಸ್ಪರ್ಶದಲ್ಲೇ ಹೊಟ್ಟೆ ತುಂಬೋಗ್ತಾ ಇತ್ತಂತ ಹೆಣ್ಮಗಳಿಗೆ. ಈ ರೀತಿಯಾದಂತಹ ದಾರಿದ್ರ್ಯ ಅವಸ್ಥೆ. ಮಧ್ಯಾಹ್ನ ಊಟ ಟೈಮ್ ಮುಗೀತು ಅನ್ನೋ ಕಾಲಕ್ಕೆ ಮಹಾನುಭಾವರ ಗಂಧಾಕ್ಷತೆ ಹಚ್ಕೊಂಡು ನಗ್ತಾ ಬಂದ್ಬಿಡೋದು. ನಮ್ಗೆದಾರ ಒಂದ್ ಹೊತ್ತು ಹಸುವಾಗ್ಬಿಟ್ರೆ ನಮ್ ಮಕ ನೋಡಕ್ಕಾಗಲ್ಲ, ಕರೆದೂಟ ಹಾಕ್ಬಿಡ್ಬೇಕು, ಹಂಗಿರ್ತೀವಿ ನಾವು. ಇವ್ರು ನೋಡ್ರಿ ವರ್ಷಾನುಗಟ್ಲೆ. ಕೆಲವರಿಗೆ ಏಕಾದಶಿ ಹೇಳ್ತಾರೆ ಇಲ್ಲಿ, ಏಕಾದಶಿ ತಿಂಗಳಲ್ಲಿ 2 ಬಂದ್ರೆ ಇವರಿಗೆ ಪಕ್ಷದಲ್ಲಿ 5-6 ಬರೋದು. 15 ದಿನ ಶುದ್ಧ ನಿರ್ಜಲ ಏನೂ ಇಲ್ಲ. ಇಷ್ಟಾಗಿ 1 ದಿನ ಪೂಜೆ ಬಿಟ್ಟಿಲ್ಲ, ಪಾಠ ಬಿಟ್ಟಿಲ್ಲ, ಪ್ರವಚನ ಬಿಟ್ಟಿಲ್ಲ, ಗ್ರಂಥ ಲೇಖನ ಬಿಟ್ಟಿಲ್ಲ. ಏಕಾದಶಿ ಉಪವಾಸ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದು ಹೆಂಗೆ ಅಂತಂದ್ರೆ ಮಲ್ಕೊಂಡ್ಬಿಡೋದು. ಮಲಗಿದ್ದಾನೆ ಅಂದ್ರೆ ಉಪವಾಸ ಅಂತ ಅರ್ಥ. ಅಂತಹ ವೈಭವ ಮಹಾನುಭಾವರದ್ದು. ಮಧ್ಯದಲ್ಲಿ ಬೇಕಾಷ್ಟು ಕಥೆಗಳಿದೆ. ರಾಘವೇಂದ್ರ ವಿಜಯದಲ್ಲಿ ಬರದೇ ಇರತಕ್ಕಂತ ಕಥೆಗಳು ಬೇಕಾದಷ್ಟಿದೆ. ಗಂಧಾತಯಕ್ಕೆ ಹೋಗಿದ್ರು ಒಂದ್ ಕಡೆ ಅಂತ ಕೇಳ್ತೀವಿ ನಾವು ಕಥೆ. ಹೆಂಡತಿ ಹಿಂಗ್ ಕರ್ಕೊಂಡು ಹೋಗ್ಬೇಕಾ, ದಾರಿದ್ರ್ಯ ಸ್ಥಿತಿಯನ್ನು ಅನುಭವಿಸ್ಲಿಕ್ಕಾಗದೆ ಹೆಂಡತಿಯ ಮಾತಿನಂತೆ ಬನ್ರಿ ಮಠ ಕೊಟ್ಟೋಗೋಣ ಅಂತ ಹೇಳಿದಾಗ ಊಟ ಆದ್ರೂ ಆಗತ್ತೆ ಒಂದ್ ಒಪ್ಪತ್ತು ಅಂತಂದಾಗ ಬರೋ ಕಾಲಕ್ಕೆ ಮಧ್ಯಾಹ್ನ ಆಗೋಯ್ತು. ಒಂದ್ ಈಶ್ವರನ್ ದೇವಸ್ಥಾನ, ಆ ಈಶ್ವರನ್ ದೇವಸ್ಥಾನದಲ್ಲಿ ಹೋದ್ರೆ ಅರ್ಚಕ ಅಂತಾನಂತೆ, ನಿಮ್ಮಂತವ್ರಿಗೆ ಅನ್ನ ಹಾಕೋ ಒಂದ್ ಜಾಗ ಇದೆ ಹೋಗ್ರಿ ಅಲ್ಲಿ. ಎಂತ ಮಾತು ಕೇಳ್ಬೇಕು. ನಿಮ್ಮಂತವ್ರಿಗೆ ಅನ್ನ ಹಾಕಕ್ಕೆ ಒಂದ್ ಜಾಗ ಇದೆ, ಅಲ್ಲಿ ಹೋಗ್ರಿ ಅಂದ್ರಂತೆ. ಏನೋ ಹೆಂಡತಿಗೋಸ್ಕರ ಊಟ ಆಗತ್ತಲ್ಲ ಅಂತ ಮನೆಗೆ ಹೋದ್ರೆ ಅಲ್ಲೇನಂತಾರೆ ಇವ್ರು ನೋಡಿ, ನಿಮ್ಮಂತವ್ರಿಗೆ ಇಲ್ಲಿ ಬನ್ನಿ ಅಂತ ಹೇಳಿ ಗಂಧಾತ ಹೇಗ್ಬಿಟ್ರು. ಇವ್ರ ಬಾಯಲ್ಲಿ ಭಗವಂತ ಏನ್ ನುಡಿಸ್ದ? ಅಗ್ನಿ ಸೂಕ್ತ ನುಡಿಸ್ದ. ನಮ್ಗೆಲ್ಲ ಗೊತ್ತಿರೋ ಕಥೆನೇ ಅದೆಲ್ಲ. ಮೈಯೆಲ್ಲ ಉರಿಯಾಗಿ ಹೋಯ್ತು. ಉರಿ ಆದ್ರೆ ಮತ್ತೆ ವರುಣ ಸೂಕ್ತ ಅಭಿಮಂತ್ರಣೆ ಮಾಡಿಕೊಟ್ರೆ ಅದೇ ಗಂಧ ತಣ್ಣಗಾದಾಗ ಮನೆ ಯಜಮಾನ ಬಂದು ನೀವ ಅಂತ ನಮಸ್ಕಾರ ಮಾಡಿ ಬಂಗಾರ ಕೊಟ್ರೆ, ಇಂಥ ಬಂಗಾರ ಬೇಕಾ ಅಂತ ಹೆಂಡತಿ ಕೇಳಿದ್ರಂತೆ. ಆ ವಿರಕ್ತಿ ಮಹಾನುಭಾವರಿಗೆ. ಅಲ್ಲಿ ಹೇಳ್ತಾರೆ, ಹರಿದೋದ ಬಟ್ಟೆನೂ ಕಿತ್ತೊಂಡೋಗ್ಬಿಟ್ಟ ಕಳ್ಳ ಅಂತ. ನೋಡಿ, ಹರಕು ಬಟ್ಟೆ ತಗೊಂಡು ಹೋದ. ಅಲ್ಲಿ ಹೇಳ್ತಾರೆ, ಹರಕು ಬಟ್ಟೆನೂ ಇಲ್ಲ ಅಂತಂದ್ರೆ ಮಾನ ಮುಚ್ಕೊಳ್ಳೋದು ಹೆಂಗೆ ಅಂದ್ರೆ ಕೌಪಿನ ಹಾಕೊಂಡ್ರು. ನಾಳೆ ಸನ್ಯಾಸಿ ಆಗ್ತಾರ ಇವ್ರು ಅಂತ ತೋರಿಸ್ಕೊಡ್ಲಿಕ್ಕಾಗಿ ಇವತ್ತೇ ಕೌಪಿನ ಧಾರಣೆಯನ್ನು ಮಾಡಿಬಿಟ್ಟಿದ್ದಾರೆ. ಆ ಸಂದರ್ಭ ಒಂದು ರಾತ್ರಿ ಮಲಗಿರೋ ಕಾಲಕ್ಕೆ ಸುಧೀಂದ್ರ ತೀರ್ಥರಿಗೆ ಸ್ವಪ್ನ ಬಂತು. ನೋಡಪ್ಪ, ಮುಂದೆ ಈ ಪೀಠ ದೊಡ್ಡ ಪೀಠ, ಇದರ ಉತ್ತರಾಧಿಕಾರಿತ್ವವನ್ನ ವೆಂಕಟನಾಥನಿಗೆ ಕೊಡಬೇಕು ನೀನು ಅಂತ ಸ್ವಪ್ನ ಆಯ್ತು. ಮಾರನೇ ದಿನ ಬೆಳಗ್ಗೆ ಪಾಠಕ್ಕೆ ಬಂದು ಪಾಠ ಕೇಳಿ ಪಾಠ ಮಾಡಿ ಹೋಗ್ಬೇಕಾದ್ರೆ, ನೋಡಪ್ಪ ದೇವರ ಆದೇಶ ಆಗಿದೆ, ನಿನಗೆ ನಾನು ಸನ್ಯಾಸ ಕೊಡ್ತೇನೆ ಅಂತ ಹೇಳಿದ್ರೆ ಅವ್ರು ಹೇಳಿದ ಒಂದು ಮಾತು, ಸ್ವಾಮಿ ನಾನೆಲ್ಲಿ ಆ ವೇದಾಂತ ರಾಯರು ಹೇಳೋ ಮಾತ್ರಿ, ನಾನೆಲ್ಲಿ, ನನ್ನ ವಿದ್ಯೆಯಲ್ಲಿ, ನನ್ನ ಯೋಗ್ಯತೆಯಲ್ಲಿ, ಆ ಪೀಠ ಎಲ್ಲಿ? ನಾಳೆ ಬೆಳಗ್ಗೆ ನಾನು ಸನ್ಯಾಸ ತಗೊಂಡ್ಬಿಟ್ರೆ ಸುಧೀಂದ್ರ ತೀರ್ಥರಂತ ಜ್ಞಾನಿಗಳು ಇವ್ನ್ಯಾವರಿಗೋ ಸನ್ಯಾಸ ಕೊಟ್ರಲ್ಲ ಅಂತ ನಿಮ್ಗೆ ಅಪಚಾರ, ನಿಮ್ಮ ವಿದ್ಯೆಗೆ ಅಪಚಾರ, ನಿಮ್ಮ ಜ್ಞಾನಕ್ಕೆ ಅಪಚಾರ. ಎಂಥ ಜ್ಞಾನಿಗಳು ನೀವು ಅಂತ ಸುಧೀಂದ್ರ ಗ್ರಂಥಗಳ ಬಗ್ಗೆ ಎಲ್ಲ ಹೇಳ್ತಾರಿಲ್ಲಿ. ನಾನು ಹೇಳಿದೆ ಅದ್ರ ಬಗ್ಗೆ ನಾನೆಲ್ಲ. ಆದ್ದರಿಂದ ನನಗೆ ವೇದಾಂತ ಪೀಠದಲ್ಲಿ ಕೂಡೋ ಯೋಗ್ಯತೆ ನನಗಿಲ್ಲ, ನಾನು ಪಂಡಿತ ಅಲ್ಲ, ನನಗೆ ವಿದ್ಯೆ ಇಲ್ಲ. ಎಷ್ಟೆಲ್ಲ ಹೇಳಿದ್ರು ನೀನೇ ತಗೋಬೇಕು ಅಂತ ಬಲವಂತ ಮಾಡಿ ಒತ್ತಾಯ ಮಾಡಿದಾಗ ಅವ್ರಂತಾರೆ, ಬಾಲ ಭಾರ್ಯ, ಹೆಂಡತಿ ತುಂಬಾ ಚಿಕ್ಕವಳು, ಬಾಲಕೋ ನೋಪನೀತಃ, ಮಗನಿಗಿನ್ನೂ ಉಪನಯನ ಮಾಡಿಲ್ಲ, ಬಾಲಶ್ಚಾಹಂ, ನಾನು ಚಿಕ್ಕವನು, ನಾಶ್ರಮೇ ಮೇಸ್ತಿ ವಾಂಚ, ಸನ್ಯಾಸ ತಗೋಬೇಕು ಅಂತ ನಂಗೆ ದೇವರಾಣೆಗೂ ಆಸೆ. ಅವ್ರು ಹೇಳೋ ಮಾತು ರಾಯರು ಹೇಳುವಂತ ಮಾತು. ಸುಮ್ಮನೆ ಊಹೆ ಮಾಡ್ಕೊಳ್ಳಿ, ಸುಧೀಂದ್ರ ಆಗ್ಲಪ್ಪ ಹೊಡ್ಬಾರಪ್ಪ ನೀನು ಅಂತ ಅಂದ್ಬಿಟ್ಟಿದ್ರೆ ಅವತ್ತು ನಿಮ್ಮ ಗತಿ ಏನಾಗಿರೋದ್ರಿ? ಬೀದಿಲ್ ಬೀಳ್ಬೇಕಾಗಿತ್ತು. ಪಂಡಿತರು, ಲೌಕಿಕರು ಯಾರೆಲ್ಲ ಅವತ್ತು ಒಂದು ಮಾತು ಇಷ್ಟ ಇಲ್ವೇನಪ್ಪ ಹೋಗು ಅಂತ ಕಳಿಸ್ಬಿಟ್ಟಿದ್ರೆ ನಮ್ ಗತಿ ಏನಿವತ್ತು? ನಮ್ಮ ಅಸ್ತಿತ್ವ ಏನು? ಕೋಟ್ಯಾಂತರ ಜನ ಅವರು ಬೃಂದಾವನ ಪ್ರವೇಶ ಮಾಡಿ 350 ವರ್ಷ ಆದ್ರು ಇವತ್ತಿಗೂ ಅದೇ ಸನ್ನಿಧಾನ, ಎಲ್ಲಿ ಫೋಟೋದಲ್ಲಿ ಮೃತ್ತಿಕಾವನ್ನು ಹಂಗಿಟ್ಟಿದ್ದಾರೆ ಅಂತಂದ ಮೇಲೆ ಆ ವ್ಯಕ್ತಿತ್ವ, ಅದಕ್ಕೆ ಮಾಡಿದ ಭಗವಂತನ ಅನುಗ್ರಹ
ಎಷ್ಟು ದೊಡ್ಡದು, ಊಹೆ ಮಾಡಕ್ಕಾಗಲ್ಲ ನಮ್ಗೆ. ನನಗೆ ಸನ್ಯಾಸ ತಗೊಳಕ್ ಇಷ್ಟ ಇಲ್ಲ. ನೀವೇನಾದ್ರೂ ಒಂದು ವೇಳೆ ಸನ್ಯಾಸ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡಿಬಿಟ್ರೆ ಕೇಳದೆ ಊರ್ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅನ್ಬಿಟ್ರು ರಾಯರು. ಊರ್ ಬಿಟ್ಟು ಹೋಗ್ತೀನಿ ಅಂತಂದಾಗ ಅವ್ರಂತಾರೆ, ನೋಡಪ್ಪ ಎಷ್ಟೆಲ್ಲಾ ವೇದಾಂತ ಓದಿದ್ಯಾ, ಹೆಂಡತಿ ಮಕ್ಕಳು ಸಂಸಾರ ಅನ್ನೋ ಪ್ರೀತಿಗೆ ಇಟ್ಕೊಂಡಿದ್ಯಲ್ಲ, ಏನಯ್ಯಪ್ಪ ನೀನು. ವೆಂಕಟನಾಥ ಬೇಡ, ದೇವರು ನಿನ್ ಜನ್ಮ ಕೊಟ್ಟಿರೋದೇ ಪಾಠ ಪ್ರವಚನಕ್ಕಾಗಿ. ನಿನ್ನನ್ನ ಇಟ್ಟುಕೊಂಡು ಕೋಟ್ಯಾಂತರ ಸಂಸಾರ ಬದುಕಬೇಕಾಗಿದೆ. ನೀನೊಬ್ಬ ಸಂಸಾರವನ್ನ ತ್ಯಾಗ ಮಾಡಿದ್ರೆ ಕೋಟ್ಯಾನುಕೋಟಿ ಸಂಸಾರಗಳು ಶ್ರೀಮಂತರಾಗಿ ಬದುಕ್ತಾರೆ. ಹೌದಲ್ವಾ? ಸತ್ಯ ಅಲ್ವಾ? ಇವತ್ತು ಅನುಭವ ಅಲ್ವಾ? ಸುಧೀಂದ್ರ ಅವತ್ತು ಹೇಳಿದ ಮಾತು ಇವತ್ತು ಸತ್ಯ ಅಲ್ವಾ? ರಾಯರ ಆರಾಧನೆ ಬಂತು ಅಂದ್ರೆ ಪಂಡಿತರಿಗೆ ವಾರ್ಷಿಕ ಬಜೆಟ್ ಅದು ಅಲ್ವಾ? ಏನೆಲ್ಲ ಸಿಗುತ್ತೆ, ರಾಯರ ಗ್ರಂಥಗಳ ಪ್ರವಚನ, ರಾಯರ ಅಂದ್ರೆ ಉಪಜೀವನವೇ ಅವರಿಂದ. ಯಾವುದೇ ಗ್ರಂಥ, ವೇದವ್ಯಾಸರ ಗ್ರಂಥದಿಂದ ತಗೊಂಡು ವ್ಯಾಸರಾಜರ ಗ್ರಂಥದವರೆಗೂ ಯಾರ ಗ್ರಂಥ ಓದಲಿ, ರಾಯರಿಲ್ಲ ಅಂದ್ರೆ ಆಗಲ್ಲ. ಬ್ರಹ್ಮಸೂತ್ರ ಓದಬೇಕಾ, ನ್ಯಾಯಮುಕ್ತ ಒಲಿಬೇಕು. ಗೀತೆ ಓದಬೇಕಾ, ಗೀತಾವಿರ್ತ ಬೇಕು. ತತ್ವ ನಿರ್ಣಯ ಓದಬೇಕಾ, ಅದು ಬೇಕು. ರಾಮಾಯಣ ಬೇಕಾ, ಮಹಾಭಾರತ ಬೇಕಾ, ಆಚಾರ್ಯರ ಗ್ರಂಥಗಳು ಬೇಕಾ, ಟೀಕಾರಾಯರ ಗ್ರಂಥಗಳು ಬೇಕಾ, ಯಾರ ಗ್ರಂಥಗಳಿಗೆ ಟಿಪ್ಪಣಿ ಬರುದಿಲ್ಲ. ಪಂಡಿತರಿಂದ ಪೂರ್ಣವಾದ ಕಟಾಕ್ಷ ಅನುಗ್ರಹ ಮಾಡಿದವರು ರಾಯರು. ಬಿಟ್ಬಿಡು, ಆಸೆ ಬಿಡು, ಸಂಸಾರದಲ್ಲಿ ಮಗಂಗ್ ಉಪನಯನ ಮಾಡು, ನಿನಗೋಸ್ಕರ ಈ ದೊಡ್ಡ ಪೀಠ ಕಾಯ್ತಾ ಇದೆ, ತಗೊಂಡ್ಬಿಡು ಅಂತಂದ್ರು. ಗುರುಗಳ ಮಾತನ್ನ ಕೇಳಿದ್ರು, ಕೇಳದೇ ಇರೋರ್ ತರ ಮನೆಗೆ ಬಂದ್ಬಿಟ್ರು. ಆದ್ರೆ ಮನಸ್ಸಲ್ಲಿ ಏನಾಯ್ತು, ಕೋಲಾಹಲ ಶುರುವಾಯ್ತು. ಗುರುಗಳ ಮಾತನ್ನ ಧಿಕ್ಕಾರ ಮಾಡಿದ್ರೆ ಗುರುಶಾಪ, ಗುರುಗಳ ಮಾತನ್ನ ಹಾಗೆ ತಗೊಂಡ್ರೆ ಸಂಸಾರ. ಅವ್ರ ಹೆಂಡತಿ ಎಷ್ಟು ಹಚ್ಕೊಂಡ್ಬಿಟ್ಟಿದ್ಲು ಗಂಡನ್ನ ಅಂದ್ರೆ ಒಂದ್ ಅರೆ ಕ್ಷಣ ಬಿಡ್ಲಿಲ್ಲ ಹೆಣ್ಮಗಳು. ಆದ್ರಿಂದ ಇವತ್ತು ನಾವು ರಾಯರು ಅಂತೀವಲ್ಲ, ಆ ಸರಸ್ವತಮ್ಮನವರನ್ನು ಎಷ್ಟು ನೆನೆಸ್ಬೇಕು ಹೇಳಿ. ಇವತ್ತು ಇಟ್ಕೊಟ್ರಲ್ಲ ಅವ್ರನ್ನ, ಯಾರು ನೆನೆಸ್ಕೊಂತಾರೆ ಇವತ್ತು? ನೆನೆಸ್ಬೇಕಾದ ಕರ್ತವ್ಯ ನಮ್ದಿದೆ. ಈ ದೊಡ್ಡ ಒಂದು ಶಕ್ತಿಯನ್ನು ಸಮಾಜಕ್ಕೆ ಕೊಟ್ಟಂತ ತ್ಯಾಗಮೂರ್ತಿ ಆ ದೊಡ್ಡ ಹೆಣ್ಣುಮಗಳು. ಬೇಡ ರೀ ಅಂತ ನಿಂತ್ಕೊಂಡ್ಬಿಟ್ಟಿದ್ರೆ ಹಿಂಗೆ ಊಹೆ ಮಾಡ್ರಿ. ಹಾಗೆ ಮಾಡೋರಲ್ಲ ಅವರೆಲ್ಲ. ನೀವ್ ಹೋಗ್ ಕೂಡುದು ಅಂತ ಹಿಂಗಿದ್ರೆ ಇವತ್ತು ಈ ಜಾಗ ಇರ್ತಿರ್ಲಿಲ್ಲ, ನಾವು ಕೂತ್ಕೊಂತಾ ಇರ್ಲಿಲ್ಲ. ಬಂದಿಲ್ಲ ಮಂತ್ರಾಲಯ ಎಲ್ಲ ಬೇಡ, ಈ ಜಾಗವೇ ನಮ್ಗೆ ಇರ್ತಾ ಇರ್ಲಿಲ್ಲ ಅಲ್ವೇನಣ್ಣ? ಫ್ಯಾಕ್ಟ್ ಅಲ್ವಾ ಅದು? ಮಹಾನುಭಾವಳು ಆ ಸರಸ್ವತಮ್ಮ. ಇಲ್ಲ ಆಗೋ ಕಾಲಕ್ಕೆ ಮಠದಲ್ಲಿ ಸ್ವಾಮಿಗಳು ನನ್ ಗಂಡಂಗ್ ಆಶ್ರಮ ಕೊಡ್ತಾರೆ ನ್ಯೂಸ್ ಬಂದಿದೆ ಅಂತ ಕರ್ಣಾಕರ್ಣಿಯಾಗಿ ಅಮ್ಮನ್ ಕಿವಿಗ್ ಬಿತ್ತು. ಏನ್ ಮಾಡ್ಬೇಕು? ಎದೆಗೆ ಚುಚ್ದಂಗ ಆಯ್ತಂತೆ ಶೂಲ ತಗೊಂಡು. ಗಂಡಂಗೆ ಇದನ್ನ ಕೇಳೋ ಹಾಗಿಲ್ಲ. ಕೇಳಿಬಿಟ್ರೆ ಅವ್ರು ನನ್ ಪ್ರೀತಿ ಮಾಡ್ತಾರೆ, ಅವ್ರ ಮನಸ್ಸಿಗೆ ಮತ್ತೆ ಬೇಜಾರು ಮಾಡ್ದಾಗ. ಕೇಳದೆ ಒಳಗಿಟ್ಕೊಂಡ್ರೆ ನೋವು. ಕಲ ಅಂತ ಮನೆ ತುಂಬಾ ಉಪವಾಸ ಇದ್ರು ನಗ್ತಾ ಮಾತಾಡ್ತಾ ಇದ್ದಂತ ಗಂಡ ಹೆಂಡತಿ ಮಧ್ಯದಲ್ಲಿ ನೇರ ಮೌನ. ಇವ್ರ ಹೆಂಡತಿ ಹೇಳೋ ಹಾಗಿಲ್ಲ, ಅವಳ ಗಂಡನ್ ಕೇಳೋ ಹಾಗಿಲ್ಲ. ಏನ್ ಮಾಡ್ಬೇಕು? ತುಮುಲ, ಮಾನಸಿಕವಾದ ತುಮುಲ. ಊರ್ ಬಿಟ್ಟು ಹೋಗೋ ಹಾಗಿಲ್ಲ, ಊರಲ್ಲಿರೋ ಹಾಗಿಲ್ಲ. ಹೀಗಿರುವಾಗ ರಾತ್ರಿ ಮಲಗಿರುವಾಗ ಪಕ್ಕದಲ್ಲಿ ಒಂದ್ ಹೆಣ್ಣು ಮಗಳು ಬಂದು ಕೂತಂತ ಶಬ್ದ ಆಯ್ತು. ಏನು ಅಂತ ಕಣ್ಣು ಬಿಟ್ಟು ನೋಡ್ತಾರೆ. ಕಣ್ಣು ಬಿಟ್ಟು ನೋಡಿದ್ರೆ ಸುಂದರವಾದ ಒಂದು ಸ್ತ್ರೀ ರೂಪ. ಗಂಧರ್ವಳೋ ಅಪ್ಸರೆಯೋ ಕಿನ್ನರಳು ಯಾರಾದ್ರೂ ಆಗ್ಲಿ, ಮನಸ್ಸಲ್ಲಿ ಗೊಂದಲ ಇದ್ದಾಗ ದೇವತೆಯ ದರ್ಶನ ಶುಭ ಸೂಚನಾ ಅಂತ ತಿಳಿತಾರೆ. ನೀ ಯಾರು ಅಂತ ಕೇಳ್ತಾರೆ. ನಾನು ವಿದ್ಯಾದೇವಿ ಸರಸ್ವತಿ. ಸರಸ್ವತಿ ಹೇಳ್ತಾಳೆ, ನಾನು ವೇದವ್ಯಾಸರ ಮಗಳು. ನನ್ನನ್ನ ಭಾಷ್ಯವೆನ್ನುವ ಅಮೃತ ಕೊಟ್ಟು ಆಚಾರ್ಯರು ಬೆಳೆಸಿದ್ರು ಚಿಕ್ಕ ಮಗುವಾಗಿದ್ದಾಗ. ನ್ಯಾಯಸುಧಾ ಅನ್ನುವಂತ ಅಮೃತವನ್ನ ಕೊಟ್ಟು ಏಕಾಗ್ರತ್ವಾದ ನನ್ನ ತರುಣಿಯನ್ನಾಗಿ ಮಾಡಿದ್ರು. ವ್ಯಾಸರಾಜ ಗುರುಶೇಖರರು ನ್ಯಾಯಾಮೃತ ಎನ್ನ ಬಳ್ಳಿಯಿಂದ ನನ್ನನ್ನ ಬೆಳೆಸಿದ್ರು. ವಿಜಯೇಂದ್ರ ಗುರು ಸಾರ್ವಭೌಮರು ನನಗೇನ್ ಮಾಡಿದ್ರು? ನನಗೆ ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ಆಸೆ ಇತ್ತು. ಸರಸ್ವತಿ ಹೇಳೋ ಮಾತು ಯಾರತ್ರ? ವೆಂಕಟನಾಥರ ಹತ್ರ. ನನಗವರು ಅದ್ಭುತವಾದ ಮಧ್ವಾಧ್ವ ಕಂಟಕೋದ್ಧಾರ ಅನ್ನುವಂತಹ ಬಿಳಿ ಸೀರೆಯನ್ನ ಅಲಂಕೃತವಾದ ಶ್ವೇತ ವಸ್ತ್ರವನ್ನು ನನಗೆ ಉಡಿಸಿದ್ರು. ಆಭರಣ ನ್ಯಾಯಮೌಕ್ತಿಕ ಮಾಲಾ ಅನ್ನುವಂತಹ ಗ್ರಂಥವನ್ನ ಬರೆದು ಮುತ್ತಿನ ಸರ ನಂಗೆ ಅಲಂಕಾರ ಮಾಡಿದ್ರು. ತತ್ವಮಾಣಿಕ್ಯ ಪೇಟಿಕಾ ಅನ್ನೋ ಗ್ರಂಥ ವಿಜಯೇಂದ್ರರು ಬರೆದು
ನನಗೆಲ್ಲ ಆಭರಣ ಇಟ್ಕೊಳ್ಳುವಂತಹ ಪೆಟ್ಟಿಗೆ ನಿರ್ಮಾಣ ಮಾಡಿಕೊಟ್ರು. ಇನ್ನು ನಿಮ್ಮ ಸುಧೀಂದ್ರ ತೀರ್ಥರು ಎಲ್ಲ ಗ್ರಂಥ ಬರೆದು ನನಗೆ ಅಲಂಕಾರ ಎಲ್ಲ ಮಾಡಿಬಿಟ್ರು. ಹೀಗಿರುವಾಗ ನೀವೇನಾದ್ರೂ ಸನ್ಯಾಸ ತಗೊಳ್ಳದೆ ಈ ಪೀಠಕ್ಕೆ ಬರ್ಲಿಲ್ಲ ಅಂದ್ರೆ ನಾನು ನಾಯಿ ನರಿಗಳ ಪಾಲಾಗ್ಬಿಡ್ತೀನಿ. ನನ್ನನ್ನ ರಕ್ಷಣೆ ಮಾಡಿ ಇನ್ನೂ ಅದ್ಭುತವಾಗಿ ಬೆಳೆಸಬೇಕಾದಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಆದ್ದರಿಂದ ನೀವು ಅವಾಗ ಅಂತಾರೆ, ಗೃಹಸ್ಥನಾಗಿ ಕೆಲಸ ಮಾಡಬಹುದಲ್ಲ ನಾನು ಅಂತಂದ್ರೆ, ಶ್ರೀಮದಾಚಾರ್ಯರ ಆದೇಶ ಇದೆ, ಸನ್ಯಸ್ತರಾಗಿ ರಾಮದೇವರ ಪೂಜೆಯನ್ನ ಯಾರು ಮಾಡ್ತಾರೆ ಅವರಲ್ಲಿ ನಾನು ಸನ್ನಿಧಾನ ಇಟ್ಟಿರ್ತೇನೆ ಅಂತಿದೆ. ಅದಕ್ಕಾಗಿ ನೀವೇನಾಗಬೇಕು, ಸನ್ಯಾಸಿಗಳಾಗಲೇಬೇಕು. ವಿದ್ಯಾದೇವಿ ಆದೇಶ, ವಿದ್ಯಾದೇವಿ ಆದೇಶ, ದೇವರೇ ಬಂದು ಹೇಳಿದ್ಮೇಲೆ ಯಾವ ಸಂಸಾರ ಚಕ್ಕಂತ ಎದ್ದು ಬಿಟ್ರು. ರಾತ್ರಿ ಮಲಗೋ ತನಕ ಹೆಂಡತಿ ತಲೆನೇ ಒರೆಸಿ ಅಳಬೇಡ ಅಂತ ಹೇಳಿ ಮಲಗಿದ್ದ ವ್ಯಕ್ತಿ ಸರಸ್ವತಿ ದೇವಿಯ ಆದೇಶ ಆಗ್ತಾ ಇದ್ದ ಹಾಗೆ ಎಲ್ಲ ಪೊರೆ ಕಳಚೋಯ್ತು. ವೈರಾಗ್ಯ ಬಂತು. ಸನ್ಯಾಸ ತಗೊಳ್ಳೋದು ನಿಶ್ಚಯ ಅಂತ ಹಾಗೇ ಹೋಯ್ತು. ಹಾಗೆ ಗುರುಗಳ ಬಳಿ ಬಂದು, ನಮಸ್ಕಾರ ಸ್ವಾಮಿ, ತಗೊಳ್ಳಿಕ್ಕೆ ರೆಡಿ ಇದ್ದೇನೆ ಅಂತ ನಮಸ್ಕಾರವನ್ನ ಮಾಡಿ ಹೇಳ್ತಾರೆ. ಮಾಡಿ ಹೇಳಿದಾಗ ಗುರುಗಳು, ಮಗನಿಗೆ ಉಪನಯನ ಮಾಡ್ಕೊಂಡ್ ಬಾರಪ್ಪ, ಸನ್ಯಾಸ ಕೊಡ್ತೇನೆ ಅಂತ ಹೇಳಿ ಆದೇಶ ಮಾಡಿ ಕಳಿಸ್ತಾರೆ. ಅಲ್ಲಿಂದ ಮುಂದಕ್ಕೆ ಏನ್ ಘಟನೆಗಳಾಯ್ತು ಅನ್ನೋದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ.